A5 ನ್ಯೂಸ್ಗೆ ಸ್ವಾಗತ. ನಾನು ವಿಮಲಾ ದೀಪಕ್. ಸ್ನೇಹಿತರೆ, ಇವತ್ತು ಮಾಸ್ತಿಯ ನ್ಯೂ ಬ್ರಿಲಿಯಂಟ್ ಶಾಲೆಯಲ್ಲಿ ಆನ್ಯುವಲ್ ಸ್ಪೋರ್ಟ್ಸ್ ಡೇ ಮತ್ತು ಫುಡ್ ಫೆಸ್ಟ್ ಅನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಆನ್ಯುವಲ್ ಡೇ ಆನ್ಯುವಲ್ ಸ್ಪೋರ್ಟ್ಸ್ ಡೇ ಹಾಗೂ ಫುಡ್ ಫೆಸ್ಟ್ ಹೇಗಿದೆ, ಜೊತೆಗೆ ಈ ಒಂದು ಶಾಲೆಯಲ್ಲಿ ಒಂದಷ್ಟು ಜನ ಅನಾಥ ಮಕ್ಕಳಿಗೆ ಪ್ರತಿ ವರ್ಷವೂ ಕೂಡ ಉಚಿತ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಬಡಬಕ್ಕರಿಗೂ ಕೂಡ ಅನುಕೂಲವಾಗುವ ರೀತಿಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಒದಗಿಸುತ್ತಿದ್ದಾರೆ. ಸೊ ಇದೆಲ್ಲದರ ಬಗ್ಗೆ ಇಲ್ಲಿನ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತೆ ಶಿಕ್ಷಕ ವೃಂದದವರು ಹಾಗೆ ಪೋಷಕ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಇವತ್ತು ನೋಡೋಣ ಬನ್ನಿ. ಇವತ್ತು ನ್ಯೂ ಬ್ರಿಲಿಯಂಟ್ ಶಾಲೆಯಲ್ಲಿ ಆನ್ಯುವಲ್ ಸ್ಪೋರ್ಟ್ಸ್ ಡೇ ಮತ್ತು ಫುಡ್ ಫೆಸ್ಟ್ ಅನ್ನ ಆಯೋಜನೆ ಮಾಡಿದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ಯಾವೆಲ್ಲ ರೀತಿಯ ಸೆಲೆಬ್ರೇಷನ್ ಆಯಿತು, ಮಕ್ಕಳಿಗೆ ಏನೆಲ್ಲ ಒಂದು ಉಡುಗೊರೆಗಳನ್ನ ಕೊಟ್ಟರು, ಎಲ್ಲಾ ಮಕ್ಕಳಿಗೂ ಕೂಡ ಇಲ್ಲಿ ಉಡುಗೊರೆಗಳನ್ನ ಕೊಟ್ಟಿದ್ದಾರಂತೆ. ಅದು ತುಂಬಾ ವಿಶೇಷ ಅಂತ ಹೇಳಬಹುದು. ಸೊ ಈ ಆನ್ಯುವಲ್ ಸ್ಪೋರ್ಟ್ಸ್ ಡೇ ನಲ್ಲಿ ಇದು ನಿಜಕ್ಕೂ ಕೂಡ ಹೈಲೈಟ್ ಅಂತ ಹೇಳಬಹುದು. ಯಾಕಂತಂದ್ರೆ ಗೆದ್ದವರಿಗೆ ಮಾತ್ರ ಪ್ರಶಸ್ತಿಗಳನ್ನ ಕೊಡೋದು ನೋಡ್ತೀವಿ, ಆದ್ರೆ ಇಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಇವರು ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇವತ್ತಿನ ಆನ್ಯುವಲ್ ಡೇ ಸೆಲೆಬ್ರೇಷನ್ ಹೇಗಾಯ್ತು, ಅಂದ್ರೆ ಆನ್ಯುವಲ್ ಸ್ಪೋರ್ಟ್ಸ್ ಡೇ ಸೆಲೆಬ್ರೇಷನ್ ಹೇಗಾಯ್ತು, ಫುಡ್ ಫೆಸ್ಟ್ ಹೇಗಾಯ್ತು, ಇದರ ಬಗ್ಗೆ ಶಾಲೆಯ ಪ್ರಾಂಶುಪಾಲರಾದಂತ ನ್ಯಾಮತುಲ್ಲಾ ಖಾನ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಮಾತಾಡ್ಸೋಣ ಬನ್ನಿ. ಸರ್, ಮೊದಲಿಗೆ ನಮಸ್ತೆ. ಇವತ್ತು ತುಂಬಾ ಖುಷಿ ಆಯ್ತು ಸರ್, ಯಾಕಂದ್ರೆ ಆನ್ಯುವಲ್ ಸ್ಪೋರ್ಟ್ಸ್ ಡೇನ ತುಂಬಾ ವಿಭಿನ್ನವಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ. ಯಾಕಂತಂದ್ರೆ ಗೆದ್ದ ಮಕ್ಕಳಿಗೆ ಪ್ರಶಸ್ತಿ ಪತ್ರಗಳನ್ನ ಕೊಡೋದಾಗಿರಬಹುದು, ಮೆಡಲ್ಗಳನ್ನ ಕೊಡೋದಾಗಿರಬಹುದು, ಪ್ರೈಸ್ ಗಳನ್ನ ಕೊಡೋದಾಗಿರಬಹುದು, ಇದೆಲ್ಲ ಕಾಮನ್. ಬಟ್ ನೀವು ಭಾಗವಹಿಸಿದ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಎಲ್ಲರಿಗೂ ಕೂಡ ಪ್ರಶಸ್ತಿ ಪತ್ರಗಳನ್ನ ಕೊಟ್ಟಿದ್ದೀರಂತೆ. ತುಂಬಾ ಖುಷಿ ಆಯ್ತು ಸರ್. ಇವತ್ತಿನ ಸ್ಪೋರ್ಟ್ಸ್ ಡೇ ಬಗ್ಗೆ ನೀವು ಹೇಳೋದಾದ್ರೆ. Thank you for having me today for this interview. As a school, what we think is all the students are equal for us, and it is not only the winners. As a school, we also have to encourage the participants. If we praise the winners, the runners-up or those who have lost will never come up, to participate in the future. So that is one of the reasons we have given the medals and certificates to almost all the students, irrespective of winners or losers. So this will encourage them in the days to come to go ahead and participate. ಓಕೆ, ಸರಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಭಾಗವಹಿಸಿದ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ನಾವು ಎನ್ಕರೇಜ್ ಮಾಡಿ ಅವ್ರು ಸೋತ್ರು ಅಂತ ಅವ್ರಿಗೆ ತಿಳಿಸ್ಕೊಡ್ದೇನೆ ಅವ್ರನ್ನ ಎನ್ಕರೇಜ್ ಮಾಡಿದ್ವಿ ಅಂತ ಹೇಳಿದ್ರೆ ಮುಂದೊಂದು ದಿನ ಅವರು ಮತ್ತೊಮ್ಮೆ ಸ್ಪೋರ್ಟ್ಸ್ ಗೆ ಬರ್ತಾರೆ, ಸ್ಪೋರ್ಟ್ಸ್ ಅನ್ನ ಆಡ್ತಾರೆ. ಅದೇ ನೀವು ರನ್ನರ್ ಅಪ್ ಆದ್ರಿ ಅಥವಾ ಲೂಸ್ ಅಪ್ ಆದ್ರಿ ಅಂದ್ರೆ ನೀವು ಸೋತೋದ್ರಿ ಅಂತ ಅವರಿಗೆ ಹೇಳಿದ್ರು ಅಂತ ಹೇಳಿದ್ರೆ ಅವ್ರು ನೆಕ್ಸ್ಟ್ ಇನ್ನೊಂದ್ ದಿನ ಸ್ಪೋರ್ಟ್ಸ್ ನಲ್ಲಿ ಭಾಗವಹಿಸಲ್ಲ. ಅದಕ್ಕೋಸ್ಕರ ನಾವು ಎಲ್ಲಾ ಮಕ್ಕಳಿಗೂ ಕೂಡ ಪ್ರಶಸ್ತಿನ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಸರ್, ಇನ್ನು ಮುಖ್ಯವಾಗಿ ನಾನ್ ಕೇಳ್ಪಟ್ಟಿದ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಯಾರು ಪೋಷಕರು ಇರಲ್ವೋ ಅಂದ್ರೆ ಪೇರೆಂಟ್ಸ್ ಯಾರಿಗಿರಲ್ವೋ ಅಂತ ಮಕ್ಕಳಿಗೂ ಕೂಡ ಉಚಿತವಾಗಿ ಶಿಕ್ಷಣವನ್ನ ಕೊಡ್ತಿದ್ದೀರಂತೆ ಸರ್. ಇದರ ಐಡಿಯಾ ಹೇಗ್ ಬಂತು, ಯಾಕೆ ಆ ತರ ಮಕ್ಕಳುಗಳನ್ನ ಆಯ್ಕೆ ಮಾಡ್ಕೊಂಡ್ರಿ, ಸೆಲೆಕ್ಟ್ ಮಾಡ್ಕೊಂಡ್ರಿ? It's true, ma'am. Actually, it's been 29 years for our school. So we have completed 29 years, and right from the beginning, our motto, even when you look at our logo, it clearly says that we nurture the mind and soul. So we are not commercial institute. We have always worked for the rural students, and we are not here to make money. Okay, and most of our students, who have studied here, they are doing very well in their life. There are doctors, there are engineers. So every day or whenever we meet, they come up and they tell that we are working in such and such company and such and such departments. So it really overwhelms us, and we are very happy. And in today's world, education is something which is quite important, and we don't want to deprive students just because they cannot afford a fees or just because they don't have parents. So whatever their parents have gone through, whatever struggle they are going through, we don't want their kids to have the same kind of struggle throughout their life. Most of our parents are farmers, and that is the only income source they have. So we see how much they struggle. So that is one of the reasons we have decided that their kids should not struggle in the future. They should go into some good jobs. They should stand and protect the families. They have to be a support for their families. So this is our entire motto, and we never ever thought of making money out of education or anything. And almost all the students who have passed 10th standard here, they have gone to different schools and colleges, and we are really proud to tell that they have they were the toppers every year. Though they are studying in different colleges, but our school students have become the toppers, and this is a proud moment for the school and even the management. Thank you.
ಓಕೆ ಸರ್, ನಿಮ್ದು PU ಕಾಲೇಜು ಕೂಡ ಇದೆಯಂತೆ, ರಿಓಪನ್ ಆಗ್ತಿದೆ ಅಂತ ಹೇಳ್ಬಿಟ್ಟೆ. Yes, ಅದ್ರ ಜೊತೆಗೆ ಡಿಗ್ರಿ ಕಾಲೇಜ್ ಮಾಡೋ ಪ್ಲಾನ್ ಕೂಡ ಇದೆ ಅಂತ ಹೇಳಿದ್ರು. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್? Ma'am, we will start it, ma'am. We have these things are in process. PU we are done with 8 batches, and post COVID we have stopped the PU. And this year we are starting with the construction, and once we have the construction, we will again start the PU. And even we are planning for a degree college as well, so that I can help them. See, I have a lot of contacts in MNCs, so I want the children to educate here and get the job. Being in school itself, I want to place them into different companies. So in that way, I can also help students to go for better jobs. ಓಕೆ ಸರ್, ಇನ್ನೊಂದು ಲಾಸ್ಟ್ ಕ್ವಶನ್ ಕೇಳ್ತೀನಿ ಸರ್. ಏನಂತಂದ್ರೆ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎಜುಕೇಶನ್ ಅಂದ್ರೆ ಕಮರ್ಷಿಯಲ್ ಆಗ್ಬಿಟ್ಟಿದೆ. ಲ್ಯಾಬ್ ಟುಗೆದರ್ವರೆಗೂ ತಗೊಂತಾರೆ, LKG ಮಕ್ಳು ಇರಬಹುದು, UKG ಮಕ್ಳು ಇರಬಹುದು. ಬಟ್ ನೀವು ಈ ತರ ಮಕ್ಕಳಿಗೆ ಒಂದು ವರ್ಷದಲ್ಲಿ 90 ಇಂದ 100 ಮಕ್ಕಳಿಗೂ ಕೂಡ ಉಚಿತವಾಗಿ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದೀರಾ. ಸೊ ಫಂಡಿಂಗ್ ಎಲ್ಲ ಹೆಂಗಾಗುತ್ತೆ ಅಂತ ಸರ್? See, first thing is our intention. So if your intention is good, the Almighty will help you. Okay. And second thing is, when it comes to me, or even the chairman of the school, so it's like the chairman of the school right from the beginning, even his intention was never to make money. So we have a common intention of making responsible citizens for India. And the rural students, they have a lot of potential if compared with the city or metropolitan students. So we can mold them like anything, and we have also got some good results also. And even parents, you cannot show, or there's not even one parent who can tell that just because the parent has not paid the fees, New Brilliant School has sent the student out of the campus. So far, right from the day when the school has started till now, we have never sent any student out of the school just because he or she cannot pay the fees. So that is one thing we are doing, and because our intentions are good, so Almighty is helping us with going through with helping or supporting the children. ಓಕೆ, ಒನ್ ಮೋರ್ ಕ್ವೆಶ್ಚನ್ ಸರ್. ಈಗ ಎಜುಕೇಶನ್ ತಗೊಳ್ಳಿಕ್ಕೆ ನಮಗೆ ಆಗ್ತಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಅಂತನೋ ಅಥವಾ ಏನೋ ಸಮಸ್ಯೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಇರ್ತಕ್ಕಂಥ ಮಕ್ಕಳಾಗಿರಬಹುದು, ಅಥವಾ ಆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾ ಇರ್ತಕ್ಕಂಥ ಪೇರೆಂಟ್ಸ್ ಆಗಿರಬಹುದು, ಫೈನಲಿ ಅವ್ರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? Ma'am, the only thing is, see, we all have seen the tough life with Corona, right? But any kind of a difficulty will not be permanent. So all the difficulties are temporary. So education is something which is quite important, and I think that the parents should not pass on their difficulties to the students. Instead, they should try and get the children educated. See, we are we also are there. They can come to us, talk to us. To whatever extent possible, we will try to help. That is why we are. And there are government schools also which are doing quite well. Instead of keeping students at home or sending them for a child labor, it is better if parents understand and get them educated, because that is what makes a huge difference. If I have to give an example, a school, a hospital and jail, these three are common, because school you have uniform, hospitals also as a patient they give you uniform, jail they also provide a uniform. School we have a room, hospital we have a ward, jail we have a cell. So the major difference is understanding and molding the good citizens. See, here we don't teach only books. We are not here to teach only academics. Rather, what we more emphasize is on ethics, values, how to handle life ahead, how to handle life when they fail in life. Because I have seen most of the schools and colleges, what they are doing is they are just running behind marks. Yes. They are just running behind the certificates and all that. But we are not doing that. The simple reason is, if I make my kid run behind marks, run behind only success, in case if he meets a failure, he will completely break himself. So this will lead to suicides and all that. So what I feel is, almost all the schools, they should emphasize more on moral teaching, social values, and making students mentally very strong. Whatever kind of a situation that comes in, they should stand and they should face. So that is one thing which we emphasize more. And all our students who have studied here and who have gone, we have
always told them that whenever they come back, the doors are open. It is not only for education. Any of our student who is already into any of the companies or any profession, whenever they need help, I am always available for them. And whatever kind of programs we do, they willingly come, they participate, they encourage us. So basically, even I feel I have come from a software background. So it's my 16th year in Masti. And in these 16 years, what I have understood is parents have one motive, that ನಾನು ಓದಿಲ್ಲ, ನನ್ನ ಮಗು ಆದರೂ ಓದಬೇಕು, ನಾನೇನು ಕಷ್ಟ ಬೀಳ್ತಾ ಇದ್ದೀನಿ, ನನ್ನ ಮಗು ಆ ಕಷ್ಟ ಬೀಳಬಾರ್ದು. ಸೊ ದಿಸ್ ಇಸ್ ಒನ್ ಥಿಂಗ್ puts a major responsibility on us, because they don't know what we are doing with the kid. It's blindly like a doctor gives medicines, we take it. We don't go to Google or ChatGPT, we don't do a research on that. So when parents doesn't know what education is, and when parents want that their kid should study well, do well in the society, so this becomes a more responsibility on our shoulders. So we are trying to cope up with that responsibility, and to some extent I think we have done it, and we still have a lot more plans coming ahead. So we will continue doing even better for parents and students. ಗ್ರಾಮೀಣ ಭಾಗದ ಮಕ್ಕಳು ನಗರ ಭಾಗದ ಮಕ್ಕಳಿಗೆ ಹೋಲಿಸ್ಕೊಂಡ್ರೆ ತುಂಬಾ ಪ್ರತಿಭಾವಂತರಾಗಿರ್ತಾರೆ. ಹಾಗಾಗಿ ಆ ಮಕ್ಕಳು ಮಣ್ಣಿನ ಮುದ್ದೆ ಇದ್ದಂಗೆ ಇರ್ತಾರೆ. ಅವರನ್ನ ನಾವು ತಿಡಿ ಒಂದು ಆಕಾರ ಕೊಟ್ವಿ ಅಂತ ಹೇಳಿದ್ರೆ ಅವರು ಹೊರಗಡೆ ಹೋಗಿ ಅವರ ಜೀವನನ ರೂಪಿಸ್ಕೊಳ್ತಾರೆ. ಹೀಗಾಗಿ ಶಿಕ್ಷಣ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ಶಿಕ್ಷಣ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ಯಾವ ಮಗುವಿನ ಕೈಲಿ ಆಗಲ್ಲ ಅಂತಂದ್ರೆ, ಯಾವ ಪೇರೆಂಟ್ಸ್ ಕೈಲಿ ಆಗಲ್ಲ ಅಂತ ಪೇರೆಂಟ್ಸ್ಗೆ ನಾವು ಸಹಾಯವನ್ನ ಮಾಡ್ತೀವಿ. ಎಲ್ಲಾ ಮಕ್ಕಳು ನಮ್ಮ ಕೈಲಿ ಆಗಲ್ಲ ಅಂತ ಕೂತ್ಕೊಳ್ಳೋ ಬದಲು ಪ್ರಯತ್ನ ಪಟ್ರೆ ಖಂಡಿತವಾಗಿಯೂ ಕೂಡ ಒಂದು ದಿನ ಸಕ್ಸಸ್ ಅನ್ನೋದು ಸಿಗುತ್ತೆ. ಹಾಗಾಗಿ ಸಕ್ಸಸ್ ಸಿಗೋವರೆಗೂ ಕೂಡ ನಮ್ಮ ಪ್ರಯತ್ನವನ್ನ ಬಿಡಬಾರ್ದು. ಆ ರೀತಿ ಏನಾದ್ರೂ ಸಮಸ್ಯೆ ಇದ್ರೆ ನೀವು ನಮ್ಮ ಹತ್ರ ಬಂದು ಮಾತನಾಡಿದ್ರೆ ಖಂಡಿತವಾಗಿಯೂ ನಮ್ಮ ಕೈಲಿ ಏನ್ ಆಗುತ್ತೋ ಆ ಹೆಲ್ಪ್ ಅನ್ನ ಮಾಡ್ತೀವಿ. ಯಾವ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಉದ್ದೇಶದಿಂದ ಮಾಸ್ತಿಯಲ್ಲಿ ಕಳೆದ 16 ವರ್ಷದಿಂದಲೂ ಕೂಡ ನಾವು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗಲೂ ಅಷ್ಟೇನೆ ಈ ಹಿಂದೆ ಓದಿ ಹೋಗಿರ್ತಕ್ಕಂಥ ಮಕ್ಕಳೇನಿದ್ದಾರೆ ಅವರು ಕೂಡ ನಮ್ಮ ಶಾಲೆಗೆ ಬರ್ತಾರೆ. ನಮ್ಮ ಶಾಲೆಗೆ ಬಂದು ಅವರು ಯಾವಾಗ್ಲೂ ಕೂಡ ಮೌಲ್ಯಯುತ ಶಿಕ್ಷಣದ ಕಡೆ ಗಮನವನ್ನ ಹರಿಸ್ತಾರೆ. ಕೇವಲ ಶಿಕ್ಷಣ ಮಾರ್ಕ್ಸಿಗೋಸ್ಕರ ಮಾತ್ರ ಅಲ್ಲ, ಸಾಮಾಜಿಕ ಮೌಲ್ಯ ಇರಬಹುದು, ಜೊತೆಗೆ ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ತಿಳಿಸ್ಕೊಡ್ತಕ್ಕಂಥ ಶಿಕ್ಷಣವನ್ನ ನಾವು ಕೊಟ್ರೆ ಮಕ್ಕಳು ಎಲ್ಲಿ ಬೇಕಾದ್ರೂ ಬದುಕ್ತಾರೆ ಅನ್ನುವಂತಹ ಮಾತನ್ನ ಇಲ್ಲಿನ ಶಾಲೆಯ ಮುಖ್ಯೋಪಾಧ್ಯಾಯರು ಹೇಳ್ತಿರುವಂತದ್ದು. ನ್ಯೂ ಬ್ರಿಲಿಯಂಟ್ ಶಾಲೆಯ ಶಿಕ್ಷಕರಾದಂತಹ ಮಂಜುನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಫುಡ್ ಫೆಸ್ಟ್ ಇರಬಹುದು, ಜೊತೆಗೆ ಆನ್ಯಲ್ ಸ್ಪೋರ್ಟ್ಸ್ ಡೇ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅವರನ್ನೇ ಕೇಳೋಣ ಬನ್ನಿ. ಕ್ರೀಡಾಕೂಟ ಹಾಗೂ ಆಹಾರ ಮೇಳ ಇದ್ರ ಬಗ್ಗೆ ಹೇಳೋದಾದರೆ ನಿಜಕ್ಕೂ ನಾವೇನು ಅಂದ್ಕೊಂಡಿದ್ವಿ ಅದಕ್ಕಿಂತ ಎಲ್ಲ ಚೆನ್ನಾಗಿ ನಡೀತು. ಪೋಷಕರ ಒಂದು ಪ್ರೋತ್ಸಾಹ ಇರ್ಬೋದು, ಮತ್ತು ಮಕ್ಕಳ ಒಂದು ಉತ್ಸಾಹ ಆಗಿರ್ಬೋದು. ಯಾಕೆಂದರೆ ಹೇಳ್ಬೇಕಂದ್ರೆ ಈಗ ಮಕ್ಕಳಿಗೆ ಬರೀ ಪಾಠ ಅಂದ್ರೆ ಆಗಲ್ಲ, ಪಾಠದ ಜೊತೆಗೆ ಇವತ್ತು ಕ್ರೀಡಾ ಮನೋಭಾವ ಆಗಿರ್ಬೋದು, ಇದಿದ್ದರೆ ಅದು ಚೆನ್ನಾಗಿರುತ್ತೆ, ಒಂದು ಇದು ಬರುತ್ತೆ. ಸೊ ಮಕ್ಕಳು ಎಲ್ಲದರಲ್ಲೂ ಪಾಲ್ಗೊಂಡ್ರು. ನಮ್ಮ ಶಾಲೆಯಲ್ಲಿರುವಂಥ ಪ್ರತಿಯೊಂದು ಮಗುನೂ ಸಹ ಎಲ್ಲ ಒಂದು ಸ್ಪೋರ್ಟ್ಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು. ಪ್ರತಿಯೊಬ್ಬರಿಗೂ ಸಹ ಒಂದು ಪ್ರೈಸ್ ಸಿಕ್ತು. ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ನಡೀತು ಕಾರ್ಯಕ್ರಮ. ಸರ್, ಇನ್ನು ಫುಡ್ ಫೆಸ್ಟ್ ಆಹಾರ ಮೇಳ ತುಂಬಾ ಅದ್ಭುತವಾಗಿರುತ್ತೆ ಅಂತ ನಾನು ಅನ್ಕೊಂತೀನಿ. ಅದು ಹೇಗಿತ್ತು ಸರ್? ಮ್ಯಾಮ್, ಅದ್ರ ಬಗ್ಗೆ ಹೇಳೋದಾದರೆ ನಾವು ಒಂದು 5 ತಂಡಗಳಾಗಿ ಮಾಡಿದ್ವಿ. 5 ತಂಡಗಳಲ್ಲಿ ಒಂದೊಂದು ತಂಡಗಳಲ್ಲಿ ವಿಧವಾದಂಥ ಒಂದು ಮೆನು ಇತ್ತು. ಆ ಮೆನುನಲ್ಲಿರೋದು ಆ ಮೆನುನಲ್ಲಿ ಆ ಥರ ಇದ್ದಿಲ್ಲ. ತುಂಬ ಚೆನ್ನಾಗಿತ್ತು. ಮತ್ತು ಪೋಷಕರು ಬಂದವ್ರಿಗಂತೂ ತುಂಬ ಖುಷಿ ಆಯಿತು. ಮತ್ತು ಮಕ್ಕಳು ಎಷ್ಟು ಚೆನ್ನಾಗಿ ಉತ್ಸಾಹವಾಗಿ ಇದು ಮಾಡಿದ್ರು. ಚೆನ್ನಾಗಿತ್ತು ಮ್ಯಾಮ್. ಹೇಳ್ಬೇಕಂದ್ರೆ ನಿಜಕ್ಕೂ ತುಂಬ 5ನೇ ಸಲ ಮಾಡಿರೋದು. ತುಂಬ ಚೆನ್ನಾಗಾಯಿತು ಮ್ಯಾಮ್. ಓಕೆ ಸರ್, ಈ ಫುಡ್ ಫೆಸ್ಟ್ ಏನಿದೆ ಅಂತಂದ್ರೆ ಮಕ್ಕಳಿಗೆ ವ್ಯಾವಹಾರಿಕ ಜ್ಞಾನವನ್ನ ಕಲಿಸೋದು ಸರ್. ಅಂದ್ರೆ ಈಗ ನಾವು ನಮ್ಮ ಮಗುನ, ಈಗಿನ ಕಾಲದ ಮಗುನ ಹೋಗ್ಬಿಟ್ಟು ಅಂಗಡಿನಲ್ಲಿ ಏನಾದರೂ ತಗೊಂಬಾ ಅಂತ ಅಂದ್ರೆ 100 ಸಲ ಯೋಚನೆ ಮಾಡುತ್ತೆ ಸರ್. ಸೊ ಈ ರೀತಿಯ ಆಹಾರ ಮೇಳಗಳನ್ನ ಆಯೋಜನೆ ಮಾಡಿದಾಗ ಮಕ್ಕಳಲ್ಲಿ ಎಲ್ಲೋ ಒಂದ್ ಕಡೆ ಹೊರಗಡೆ ಹೋಗಿ ಅವ್ರು ಏನಾದರೂ ತಗೊಂಡ್ ಬಾ ಅಂದ್ರೆ ತಗೊಂಬರೋ ಲೆವೆಲ್ ಬರ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಮ್ಯಾಮ್, ಅದ್ರ ಬಗ್ಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು ಒಂದು ವ್ಯವಹಾರಿಕ ಕಲೆನೇ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಿಜ ಈಗ ಮನೆಯಲ್ಲಿ 100 ರೂಪಾಯಿ ಕೊಡ್ತಾರೆ, ಹೋಗಿ ತಗೋಬಾ ಅಂತಾರೆ. ಮನೆಯಲ್ಲಿ ಒಂದೊಂದು ಸಲ ಮಕ್ಕಳು ಉಳಿದಿರೋ ಕಾಸನ್ನು ಕೂಡ ತಗೊಬರಲ್ಲ. ಮನೆಯಲ್ಲಿ ಯಾಕೋ ಇಷ್ಟು ಬಂದುಬಿಟ್ಟಿದೆಯಾ, ಇನ್ನೂ 10 ರೂಪಾಯಿ ಕೊಡಬೇಕಿತ್ತಲ್ವ ಅಂತಾರೆ. ಇದಕ್ಕೂ ಇಲ್ಲಿ ಮಕ್ಕಳಲ್ಲಿ ಈ ಒಂದು ಕಲೆ, ಈ ಒಂದು ಆಹಾರ ಮೇಳ ಮಾಡ್ತಿರೋದ್ರಿಂದ ಮಕ್ಕಳೆಲ್ಲ ಒಂದು ಕಲೆ ನಿಜವಾಗ್ಲೂ ಈಗ ಯಾಕಂದರೆ ಅಂಗಡಿಯಲ್ಲಿ ಒಂದು ಹೋಲ್ಸೇಲ್ ಅಂಗಡಿ ಇರುತ್ತೆ, ಅಲ್ಲಿ ಸುಮಾರು ಜನ ಬಂದುಬಿಟ್ರೆ ಅವರಿಗೆ ಕೊಡೋದು ಕನ್ಫ್ಯೂಷನ್ ಆಗುತ್ತೆ. ಇಲ್ಲಿ ಮಕ್ಕಳು ಎಲ್ಲ ಪೋಷಕರು ಬಂದಿದ್ದಾರೆ, ಜೊತೆಗೆ ಮಕ್ಕಳು ಬಂದು ಕೇಳ್ತಿದ್ದಾರೆ. ಆ ಮಕ್ಕಳು ಎಷ್ಟು ಚೆನ್ನಾಗಿ ಈಗ ಬಂದು ಒಬ್ಬನು ಕೇಳಿದ ಐಸ್ ಕ್ರೀಮ್ ಕೇಳ್ತಾನೆ, ಮತ್ತು ಅದ್ರ ಅಮೌಂಟ್ ಏನು ಅಲ್ಲಿ ಮೆನುವಲ್ಲಿ ಇರುತ್ತೆ, ಅದು ನೋಡಿದ್ರೆ ಪಟ್ಟಂತ ಎತ್ಕೊಡ್ತಾನೆ. ಮತ್ತು ಆ ಚೇಂಜ್ ಎಷ್ಟು ಕೊಡಬೇಕು. ನಿಜಕ್ಕೂ ಇದೊಂದು ಹೆಮ್ಮೆ ನಮ್ಮ. ಯಾಕಂದರೆ ಮಕ್ಕಳು
ನೋಡಿ ಅಲ್ಲಿ ಅಂಗಡಿಯಲ್ಲಿ ತಗೊಳ್ಳೋದು ಬೇರೆ, ಇಲ್ಲಿ ಶಾಲೆಯಲ್ಲಿ ಮಾಡೋದೇ ಬೇರೆ. ಆ ಮಕ್ಕಳಲ್ಲಿ ಇದೊಂದು ಗುಣ ನಮಗೆ ಅವರು ಅದು ಕಲ್ತ್ಕೊಂಡ್ರು ಮ್ಯಾಮ್, ನಿಜವಾಗ್ಲೂ ಕಲ್ತ್ಕೊಂಡು ಅವರಲ್ಲಿ ಒಂದು ಇದಾಯಿತು, ತುಂಬ ಯೂಸ್ಫುಲ್ ಆಯಿತು ಮ್ಯಾಮ್. ಇನ್ನೊಂದು ಮುಖ್ಯವಾಗಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಕೂಡ ನೀವು ಪ್ರೈಸ್ ಕೊಟ್ರಂತೆ ಸರ್, ಅದು ನಮಗೆ ತುಂಬ ಇನ್ಸ್ಪಿರೇಷನ್ ಅಂತ ಅನ್ನಿಸ್ತು. ಯಾಕಂತಂದರೆ ಈಗ ಏನಾಗ್ಬಿಡತ್ತೆ ಅಂತಂದರೆ ಒಂದು ರನ್ನಿಂಗ್ ರೇಸೆ ಅಂತ ಇಟ್ಕೊಳ್ಳಿ, ಫಸ್ಟು ಸೆಕೆಂಡು ಆಯಿತಾ ಮುಗೀತು. ಆದರೆ ಇನ್ನು ಉಳಿದಿರ್ತಕ್ಕಂಥ ಮಕ್ಕಳು ನಾನು ಸೋತೋಗ್ಬಿಟ್ಟೆ ಬಿಡಪ್ಪ, ಇನ್ನು ನೆಕ್ಸ್ಟು ನಾನು ಆಡಿದ್ರೂ ಸೋತೋಗ್ಬಿಡ್ತೀನಿ, ನಾನು ಬರಲ್ಲ ಅಂತ ಡಿಸೈಡ್ ಆಗಿಬಿಡ್ತಾರೆ. ಸೊ ಎಲ್ಲ ಒಂದು ಕಡೆ ನೀವು ಎಲ್ಲ ಮಕ್ಕಳಿಗೂ ಈ ರೀತಿ ಪ್ರಶಸ್ತಿ ಪತ್ರ ಕೊಟ್ಟಿದ್ದು ತುಂಬ ಖುಷಿ ಆಯಿತು ಸರ್. ಸೊ ಆ ಒಂದು ಥಾಟ್ ಹೇಗೆ ಬಂತು ಅಂತ? ಹೌದು ಮ್ಯಾಮ್, ನಿಜ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಪೋಷಕರಿಗೆ ಆಗಿರ್ಬೋದು ಒಂಥರ ಏನೋ ಮಗುನ ಈಗ ನಾವು ಓದ್ತಿರ್ಬೇಕಾದ್ರೆ ನಾವೇನೋ ಒಂದು ರನ್ನಿಂಗ್ ರೇಸಲ್ಲಿ ಬಂದು ಒಂದು ಗ್ಲಾಸ್ ಅಥವಾ ಒಂದು ಯಾವುದೋ ಬಾಕ್ಸ್ ಕೊಟ್ಟಿದ್ರೆ ಅದು ನಮಗೊಂಥರ ಈಗ ಐ ಮೀನ್ ಈಗ ಇದರಲ್ಲಿ ಮಾಡ್ತಾರೆ ಸ್ಪೋರ್ಟ್ಸಲ್ಲಿ ಅದೊಂದು ಪದಕ ಕೊಡ್ತಾರೆ, ಒಂದು ಕಪ್ ಕೊಡ್ತಾರೆ, ಅದಕ್ಕಿಂತ ನಮಗೆ ಉನ್ನತವಾದದ್ದು ಅಂತ. ಈ ಮಕ್ಕಳಲ್ಲೂ ಅಷ್ಟೇ ಏನೋ ಒಂದು ಸರ್ಟಿಫಿಕೇಟ್ ಕೊಟ್ಟು ಮತ್ತು ಇದು ಮಾಡಿದ್ರೆ ಆ ಮಕ್ಕಳಲ್ಲಿ ಒಂಥರ ಸ್ಫೂರ್ತಿ ಬರುತ್ತೆ. ಈಗ ಒಂದು ಮಗು ಏನು ಓದ್ತಾನೆ ಇರಲ್ಲ, ಅಟ್ಲೀಸ್ಟ್ ಈ ಒಂದು ಇದರಿಂದ ಮಾಡೋದ್ರಿಂದ ಆ ಮಗುಗೆ ಅಟ್ಲೀಸ್ಟ್ ಒಂದು ಓದೋ ಒಂದು ಕಲೆ ಬರುತ್ತೆ, ಮತ್ತು ಆ ಮಗು ಇನ್ನೂ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಬರುತ್ತೆ, ಮತ್ತು ಪೋಷಕರಲ್ಲೂ ನನ್ನ ಮಗುನೂ ಇದೆಯಲ್ವಾ ಅಂತ ಒಂದು ಗುರುತಿಸ್ಕೊಳ್ಳೋವಂಥ ಒಂದು ಅವಕಾಶ ಇದೆ. ನಿಜಕ್ಕೂ ಇದು ತುಂಬ ಸಂತೋಷ ಆಯಿತು ಮ್ಯಾಮ್. ನಿಜವಾಗ್ಲೂ ಯಾವ ಶಾಲೆಗಳಲ್ಲೂ ಈ ಥರ ಎಲ್ಲ ಮಕ್ಕಳಿಗೂ ಕೊಡಲ್ಲ, ಇದು ನಮಗೆ ಹೆಮ್ಮೆ ಮ್ಯಾಮ್. ತುಂಬ ಖುಷಿ ಆಯಿತು. ನಮ್ಮ ಪ್ರಾಂಶುಪಾಲರು ತುಂಬ ಇದಕ್ಕೆಲ್ಲ ಇದು ಮಾಡಿಕೊಂಡು ತುಂಬ ಮುಂದೆ ನಿಂತು ಮಾಡಿದ್ದಕ್ಕೆ ನಿಜವಾಗ್ಲೂ ನಮ್ಗೆ ಒಂಥರ ಹೆಮ್ಮೆ ಅನಿಸುತ್ತೆ ಮ್ಯಾಮ್. ಪ್ರತಿಯೊಂದು ಮಗುನೂ ಸಹ ಪಾರ್ಟಿಸಿಪೇಟ್ ಮಾಡ್ತು, ಪ್ರತಿಯೊಂದು ಮಗುಗೂ ಸಹ ನಾವು ಸಹ ಎಲ್ಲ ಏನೋ ಒಂದು ಎಲ್ಲ ಪ್ರಶಸ್ತಿ ಕೊಡ್ತೀವಿ ಮ್ಯಾಮ್. ಇದಕ್ಕೊಂದು ನಮ್ಮ ಹೆಮ್ಮೆ ಅನಿಸುತ್ತೆ, ಖುಷಿ ಆಗುತ್ತೆ ಮ್ಯಾಮ್. ಓಕೆ, ಇನ್ನು ನಿಮ್ಮ ಪೇರೆಂಟ್ಸ್ ಹೇಳ್ತಾ ಹೋದ್ರು ಏನಂತಂದ್ರೆ ಬೇರೆ ಸ್ಕೂಲ್ಗಳಿಗೆ ಹೋಲಿಸ್ಕೊಂಡ್ರೆ ಈ ಸ್ಕೂಲಲ್ಲಿ ಏನಪ್ಪ ಅಂತಂದ್ರೆ ಓದಕ್ ಆಗಲ್ಲ, ನಿಮ್ಮ ಮಗು ಓದೋದೇ ಇಲ್ಲ, ಝೀರೋ, ನಿಮ್ಮ ಮಗುನ ಮನೆ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಕಳಿಸ್ತವ್ರನ್ನೂ ಕೂಡ ನಾವು ಕರ್ಕೊಬಂದು ಇಲ್ಲಿ ಬಿಟ್ಟಿದ್ದೀವಿ, ಈಗ ಟಾಪರ್ಗಳಾಗಿದ್ದಾರೆ ಅಂತ ಹೇಳಿದ್ರು. ಅದು ನನಗೂ ಕೂಡ ಖುಷಿ ಆಯಿತು. ಏನೂ ಇಲ್ಲ ಅನ್ನೋದ್ರಿಂದ ಹಿಡಿದು ಎಲ್ಲಾನು ಬರುತ್ತೆ ಅನ್ನೋವರೆಗೂ ಕಲಿಸೋಕೆ ತುಂಬ ಅಂದರೆ ತುಂಬ ಶ್ರಮ ಬೇಕಾಗುತ್ತೆ ಸರ್. ಸೊ ಶಿಕ್ಷಕರ ಒಂದು ಕೋಆಪ್ರೇಷನ್ ಇರಬಹುದು, ಅದಕ್ಕೆ ಮಕ್ಕಳು ಹೇಗೆ ಸ್ಪಂದಿಸ್ತಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಹೌದು ಮ್ಯಾಮ್, ನಮ್ಮ ಶಾಲೆಗೆ ಬರೋಲ್ಲ ಒಂದು ಬಡ ಮಕ್ಕಳು, ಜೊತೆಗೆ ಗ್ರಾಮೀಣ ಹಳ್ಳಿಗಾಡಿಂದ ಬರ್ತಾರೆ ಮ್ಯಾಮ್. ಆಕೆ ಉದಾಹರಣೆ ಕೆಲವರು ಪೇರೆಂಟ್ಸ್ ಫೀಸ್ ಕಟ್ಟೋದಕ್ಕೆ ಬರ್ತಾರೆ, ಬರಬೇಕಾದ್ರೆ ಚಪ್ಪಲಿಯಲ್ಲಿ ಕಾಲಿರಲ್ಲ, ಕಾಲಲ್ಲಿ ಚಪ್ಪಲಿ ಇರಲ್ಲ. ನಿಜವಾಗೂ ಅದೊಂಥರ ನಮ್ಗೊಂಥರ ಬೇಜಾರಾಗುತ್ತೆ ಮ್ಯಾಮ್. ಅಂಥ ಮಕ್ಕಳಿದ್ದಾರೆ ಬಂದು, ಯಾಕೆಂದರೆ ಅವರು ಮ್ಯಾಮ್ ಈ ಒಂದು ಶಿಕ್ಷಕ ವೃತ್ತಿ ಅನ್ನೋದು ಇದೊಂದು ಪವಿತ್ರವಾದ ಒಂದು ವೃತ್ತಿ. ಯಾಕೆಂದರೆ ಇದು ಈ ಒಂದು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿನ ನಿರ್ಮಾಣ ಮಾಡೋದು ಒಂದು ಕೆಲಸ, ಜವಾಬ್ದಾರಿ ಶಿಕ್ಷಕರದ್ದಾಗಿರುತ್ತೆ. ನಮ್ಮಲ್ಲಿ ಶಿಕ್ಷಕರು ಅದನ್ನು ಅರಿತು, ಈಗ ಒಬ್ಬ ಪೇರೆಂಟ್ ಬರ್ತಾರೆ ಬಂದು ನಮ್ಮ ಮಗುನ ನಿಮಗೆ ಕೊಡ್ತಾ ಇದ್ದೀವಿ ಅಂತ ಕೊಡ್ತಾರೆ, ಆದರೆ ನಾವು ನಮ್ಮ ಮಗು ಥರನೇ ಅದನ್ನು ಇದು ಮಾಡಿಕೊಂಡು ಅವರಲ್ಲಿ ಏನು ಇದಲ್ವೋ ಪ್ರತಿದಿನ, ಈಗ ಫಾರ್ ಎಕ್ಸಾಂಪಲ್ ಅವನಿಗೆ ಒಂದು ABCD ಬರೆಯೋಕ್ಕೆ ಬರ್ತಾ ಇಲ್ವಾ, I ಬರ್ತಾ ಇಲ್ವಾ, ಅದನ್ನು ನಾವು ಈಗ ಒಂದು ದಿವಸ ಹೇಳ್ತೀವಿ, ಅದು ಬರೆದಿಲ್ಲ ಅಂತಂದರೆ ಎರಡನೇ ದಿವಸ ಈ ಥರ ಒಳ್ಳೆ ತಾಯಿ ಹೇಗೆ ಮಗುಗೆ ಇದು ಮಾಡ್ತಾರೋ ಆ ರೀತಿ ಇಲ್ಲಿ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಮ್ಯಾಮ್. ನಿಜಕ್ಕೂ ಇದು ಒಂಥರ ಹೆಮ್ಮೆ ಅನಿಸುತ್ತೆ. ಮಕ್ಕಳು ದಿನ ತುಂಬ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಬರೋದೇ ಹೀಗೆ ಮ್ಯಾಮ್. ಈಗ ಉದಾಹರಣೆಗೆ ಬೇರೆ ಸ್ಕೂಲ್ಗೆ ಹೋಗ್ತಾರೆ, ಅಲ್ಲಿ ಫೀಸ್ ಇರುತ್ತೆ, ಜಾಸ್ತಿ ಇದೆ, ಮತ್ತು ಅಲ್ಲಿ ಈಗ ಉದಾಹರಣೆಗೆ ಹೇಳೋದು ಬೇಡ, ಕೆಲವೊಂದು ಶಾಲೆಗಳಿಗೆ ಹೋಗ್ತಾರೆ, ಹೋದಾಗ ಅಲ್ಲೇನಾಗುತ್ತಪ್ಪ ಅಂದರೆ ಫೀಸ್ ಮಾಡ್ತಾರೆ, ಎಂಟ್ರೆನ್ಸ್ ಟೆಸ್ಟ್ ಮಾಡ್ತಾರೆ, ಅದರಲ್ಲಿ ಅದು ಜಾಸ್ತಿ ತೆಗೆದ್ರೆ ಮಾತ್ರ ಕರ್ಕೊಳ್ತಾರೆ, ಕಡಿಮೆ ತೆಗೆದಿದೆ ಅಂದರೆ ಕರ್ಕೊಳ್ಳಲ್ಲ. ನಮ್ಮಲ್ಲಿ ಆಗಿಲ್ಲ ಮ್ಯಾಮ್. ಮಗು ಯಾಕೆಂದರೆ ನಾವು ನೋಡ್ತೀವಿ ಮಗು, ಯಾಕಂದರೆ ಈಗ ಎಲ್ಲ ಬಲ್ಲವರು ಯಾರೂ ಇಲ್ಲ ಮ್ಯಾಮ್, ಅರ್ಥಾತ್ವಾ ಯಾರೂ ಇಲ್ಲ. ಅದಕ್ಕೆ ಒಂದು ಹಳ್ಳಿ ಬಡ ಗ್ರಾಮೀಣ ಮಕ್ಕಳೆಲ್ಲ ಬರ್ತಾರೆ. ಸೊ ನಮ್ಮ ಉದ್ದೇಶ ಏನಪ್ಪ ಅಂದರೆ ಅವರಿಗೆ ಪ್ರತಿಯೊಂದು ಮಗುನೂ ಶಿಕ್ಷಣದಿಂದ ವಂಚಿತರಾಗಬಾರ್ದು, ಪ್ರತಿಯೊಂದು ಮಗುನೂ ಸಹ ಕಲಿತು ಅಟ್ಲೀಸ್ಟ್, ಯಾಕೆ ಅಂತ ಹೇಳಿದ್ರೆ ಈಗ 10th ಫೇಲ್ ಆಗಿಬಿಡ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಆಮೇಲೆ ಅಟ್ಲೀಸ್ಟ್ ಅದೊಂದು 10th ಅನ್ನೋದು ಮುಗಿಸ್ಕೊಂಡು ಈ ಥರ ಹೋದರೆ ಅವರಿಗೆ ಮುಂದೆ ಅವ್ರ ಜೀವನದಲ್ಲಿ ಒಂದು ಏನಕ್ಕಾದರೂ ಒಂದು ಬೆಲೆ ಸಿಗುತ್ತೆ, ಮತ್ತು ಮುಂದೆ ಒಳ್ಳೆ ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲ ಬಲ್ಲವರು ಯಾರು ಇಲ್ಲ, ಹಾಗಾಗಿ ಯಾರಿಗೂ ಕೂಡ ಹುಟ್ಟುತ್ತಿಂದನೇ ಎಲ್ಲಾನು ಕಲ್ತ್ಕೊಂಡು ಬಂದಿರಲ್ಲ. ಸೊ ಹಾಗಾಗಿ ಬೇರೆ ಶಾಲೆಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಶಾಲೆಯಲ್ಲಿ ಯಾವುದೇ ರೀತಿಯ ಎಂಟ್ರೆನ್ಸ್ ಟೆಸ್ಟ್ ಆಗಿರಬಹುದು ಅಥವಾ ಫೀಸ್ ಆಗಿರಬಹುದು, ಎಲ್ಲಕ್ಕಿಂತ ಈ ಶಾಲೆಯಲ್ಲಿ ತೀರಾ ಕಡಿಮೆ ಗುಣಮಟ್ಟದಲ್ಲಿ ನಾವು ವ್ಯವಸ್ಥಿತವಾದಂತಹ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಹೀಗಾಗಿ ನಿಮ್ಮ ಕೈಲಿ ಆಗಲ್ಲ, ನಮ್ಮ ಮಗುನ ಓದ್ಸಕ್ಕೆ ಆಗಲ್ಲ ಅಂತ ಅಂದ್ರೂ ಕೂಡ ಅಂಥವರು ಕೂಡ ಬಂದು ಇಲ್ಲಿ ಮಾತಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಮಗುಗೂ ಕೂಡ ಒಂದು ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ಇಲ್ಲಿನ ಆಡಳಿತ ಮಂಡಳಿ ಹೊತ್ಕೊಳ್ಳುತ್ತೆ ಅನ್ನುವಂತಹ ಮಾತನ್ನ ಮಂಜುನಾಥ್ ಅವರು ಹೇಳ್ತಿರುವಂಥದ್ದು. ನ್ಯೂ ಬ್ರಿಲಿಯಂಟ್ ಶಾಲೆಯ ಶಿಕ್ಷಕರಾದಂತಹ ಗಣೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಈ ಶಾಲೆಯಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಫುಡ್ ಫೆಸ್ಟ್ ಆಗಿರಬಹುದು, ಜೊತೆಗೆ ಆನ್ಯುವಲ್ ಸ್ಪೋರ್ಟ್ಸ್ ಡೇ ಆಗಿರಬಹುದು, ಇದರ ಬಗ್ಗೆ ಅವ್ರೇನು ಹೇಳ್ತಾರೆ ಅವರನ್ನೇ ಕೇಳೋಣ ಬನ್ನಿ. ಸರ್, ಹೇಗಿತ್ತು ಸರ್ ಸೆಲೆಬ್ರೇಷನ್? ಮತ್ತೆ ಎಲ್ಲಾ ಮಕ್ಕಳಿಗೂ ಕೂಡ ಪ್ರಶಸ್ತಿಗಳನ್ನ ಕೊಡ್ತಂತೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೊದಲಿಗೆ ಶಾಲೆ ಸಾಲದಿಂದ ನಿಮಗೆಲ್ಲ ಕೃತಜ್ಞತೆಗಳು. ನಮ್ಮ ಶಾಲೆಯಿಂದ ಸ್ಪೋರ್ಟ್ಸ್ ಡೇ, ಆನ್ಯುವಲ್ ಸ್ಪೋರ್ಟ್ಸ್ ಡೇ ನಡೆದಿರೋದ್ರಿಂದ ಎಲ್ಲ ಮಕ್ಕಳಿಗೂ ಸರ್ಟಿಫಿಕೇಟ್ಸು, ಪ್ರೈಸಸ್ಸು ಸಿಕ್ಕಿದೆ. ಪೋಷಕರು ತುಂಬ ಸಂತೋಷವಾಗಿದ್ದಾರೆ. ಇದಕ್ಕೆ ಎಲ್ಲ ಕ್ರೆಡಿಟ್ ಹೋಗೋದು ನಮ್ಮ ಶಾಲಾ ಪ್ರಾಂಶುಪಾಲವರಿಗೆ, ನೇಮತ್ ಸರ್ ಅವರಿಗೆ, ಮತ್ತು ಈ ಶಾಲೆಯ ಶಿಕ್ಷಕರು
ಶಿಕ್ಷಕರು ಬಿಟ್ಟು ಇರೋ ಎಲ್ಲ ಹುದ್ದೆಗಳು ಮಕ್ಕಳು ಅವರೊಂದಿಗೆ ಬಂದ ಪೋಷಕರು ಎಲ್ಲರ ಕೋಆಪರೇಷನಿಂದನೇ ಆ ಫಂಕ್ಷನ್ ತುಂಬ ಸಕ್ಸಸ್ಫುಲ್ ಆಯಿತು. ಓಕೆ ಸರ್, ಇಲ್ಲಿನ ಮಕ್ಕಳು ಹೇಗೆ ಓದ್ತಿದ್ದಾರೆ ಮತ್ತೆ ಪೋಷಕರು ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅವ್ರ ಬಗ್ಗೆ ಹೇಳೋದಾದ್ರೆ? ಪೇರೆಂಟ್ಸ್ ಕಡೆಯಿಂದ ತುಂಬ ಕೋಆಪರೇಷನ್ ಐತೆ. ಮಕ್ಕಳು ಗೊತ್ತಲ್ಲ ನಿಮಗೆ, ಅವ್ರು ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ದಾರೆ. ಈ ವರ್ಷ ನಮ್ಮ ಶಾಲೆಯಿಂದ ತುಂಬ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಅದು ಸಕ್ಸಸ್ ಆಗುತ್ತೆ, ಅದರ ಹೋಪ್ಸ್ ಇಟ್ಕೊಂಡಿದ್ದೀವಿ. ಓಕೆ ಸರ್, ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಮಧ್ಯಮ ವರ್ಗದ ಕುಟುಂಬದವರೇ ಇದ್ದಾರೆ, ಜೊತೆಗೆ ರೈತರು ಇರಬಹುದು ಅಥವಾ ಕೂಲಿ ನಾಲಿ ಮಾಡ್ತಕ್ಕಂಥವರೇ ಜಾಸ್ತಿ ಇದ್ದಾರೆ ಸರ್. ಅಂಥವ್ರ ಮಕ್ಕಳೇ ಈ ಶಾಲೆಗೆ ಜಾಸ್ತಿ ಜನ ಬರ್ತಿದ್ದಾರೆ ಅಂತ ಕೇಳ್ಪಟ್ಟೆ ಸರ್. ಹೌದು. ಸೊ ಆ ಪೇರೆಂಟ್ಸ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಶಾಲೆ ದುಡ್ಡಿನೊಂದಿಗೆ ಕೆಲಸ ಮಾಡ್ತಾಯಿಲ್ಲ, ಬಡವರ ಮಕ್ಕಳಿಗೆ ಎಷ್ಟು ಆಗಬೇಕು ಅಷ್ಟು ಸಹಾಯ ಮಾಡ್ತಾಯಿದ್ದೀವಿ. ಅದು ನಮ್ಮ ಚೇರ್ಮನ್ ಅವರಾಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು, ಅವ್ರ ಕಡೆಯಿಂದ ಎಷ್ಟು ಸಹಾಯ ಬೇಕೋ ಅಷ್ಟು ಸಹಾಯ ಬಡವರ ಮಕ್ಕಳಿಗೆ ಮಾಡ್ತಾಯಿದ್ದಾರೆ. ಅದರೊಂದಿಗೆ ಏನೇನು ಬುಕ್ಸ್ ಆಗಿರ್ಬೋದು, ಯೂನಿಫಾರ್ಮ್ ಆಗಿರ್ಬೋದು ಫ್ರೀಯಾಗೂ ಕೊಟ್ಟಿದ್ದೀವಿ. ಸೊ ಅದರಿಂದ ತುಂಬ ಮಕ್ಕಳು ಓದಿ ಮುಂದೆ ಬಂದಿದ್ದಾರೆ. ಈ ವರ್ಷನೆಲ್ಲ ಮುಂದಿನ ವರ್ಷದಿಂದ ಸರ್, ಕೆಲವೊಂದಿಷ್ಟು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ. ಸೊ ಅಂತ ಮಕ್ಕಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದರೆ ಅಂಥ ಪೇರೆಂಟ್ಸಿಗೆ ಅವರಿಗೆಲ್ಲ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ವಂಚಿತರಾಗೋದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಅದನ್ನೇ ಈಗ ಶಾಲೆಗೆ ಬರೋರಲ್ಲ, ನಮ್ಮ ಶಾಲೆಗೆ ಬರೋರಲ್ಲ ತುಂಬ ಹಳ್ಳಿ ಮಕ್ಕಳು, ತುಂಬ ಫಿನಾನ್ಷಿಯಲ್ ಇಶ್ಯೂಸ್ನಿಂದ ಅವ್ರು ಬರೋದಿಲ್ಲ. ಸೊ ನಮ್ಮ ಶಾಲೆ ಅಂದವರಿಗೆ ಕನ್ಸೆಷನ್ ಕೊಟ್ಟು ಓದೋಕ್ಕೆ ತುಂಬ ಹೆಲ್ಪ್ ಮಾಡ್ತೇವೆ. ಸೊ ದ ಮೇನ್ ಮೋಟೋ ಆಫ್ ದಿ ಸ್ಕೂಲ್ ಈಸ್ ಎವ್ರಿಬಡಿ ಶುಡ್ ಗೆಟ್ ಎಜುಕೇಷನ್. ತೆಗೆದುಕೊಳ್ಬೇಕು ಅನ್ನೋದೇ ನಮ್ಮ ಶಾಲೆಯ ಒಂದು ಲೋಗೋ ಆಗಿದೆ ಅಂತ ಹೇಳಬಹುದು. ಯಾಕಂತಂದ್ರೆ ನಾವು ನಮ್ಮ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಏನಿದ್ದಾರೆ ಅವರು ಆರ್ಥಿಕವಾಗಿ ಹಿಂದುಳಿರ್ತಕ್ಕಂಥ ಫ್ಯಾಮಿಲಿಯಿಂದ ಬರ್ತಕ್ಕಂಥ ಮಕ್ಕಳು, ಕೂಲಿ ನಾಲಿ ಮಾಡ್ತಕ್ಕಂಥ ಫ್ಯಾಮಿಲಿಯಿಂದ ಬರ್ತಿದ್ದಾರೆ, ಜೊತೆಗೆ ರೈತರ ಮನೆಯಿಂದ ಮಕ್ಕಳು ಕೂಡ ಬರ್ತಿದ್ದಾರೆ. ಅದರ ಜೊತೆಗೆ ಆರ್ಥಿಕವಾಗಿ ಹಿಂದುಳಿರ್ತಕ್ಕಂಥ ಮಕ್ಕಳು ಕೂಡ ಈ ಶಾಲೆಗೆ ಬರ್ತಿರೋದ್ರಿಂದ ಎಲ್ಲ ಮಕ್ಕಳಿಗೂ ಕೂಡ ಈಕ್ವಲ್ ಎಜುಕೇಶನ್ ಕೊಡೋದು ನಮ್ಮ ಶಾಲೆಯ ಧ್ಯೇಯವಾಕ್ಯ. ಹೀಗಾಗಿ ನಾವು ಯಾರೇ ಕಷ್ಟ ಅಂತ ಬಂದ್ರೂ ಕೂಡ ಅಂಥವ್ರಿಗೂ ಉಚಿತವಾಗಿ ಶಿಕ್ಷಣವನ್ನ ಕೊಡ್ತೀವಿ ಅನ್ನೋ ಮಾತನ್ನ ಇಲ್ಲಿನ ಶಾಲೆಯ ಶಿಕ್ಷಕರು ಹೇಳ್ತಿರುವಂಥದ್ದು. ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. ಅವರು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರೆ ನಾವು ಎಕ್ಸ್ಪ್ಲೇನ್ ಹೆಂಗೆ ಮಾಡ್ತೀವಿ ಹಂಗೆ ಅವರು ಅಬ್ಸರ್ವ್ ಮಾಡ್ತಾರೆ. ಅಬ್ಸರ್ವ್ ಮಾಡಿ ಅವರು ನಮ್ಮನ್ನ ಕ್ವಶನ್ ಮಾಡ್ತಾರೆ. ಕ್ವಶನ್ ಮಾಡಿದ್ರೆ ನಾವು ಆನ್ಸರ್ ಅವರು ಕ್ಲಿಯರಿಫಿಕೇಷನ್ ಮಾಡಿಬಿಟ್ರೆ ಅವರು ಓಕೆ ಇದ್ದಾರೆ, ಚೆನ್ನಾಗಿ ಓದ್ತಾ ಇದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಮಕ್ಕಳು ಟೀಚರ್ ಸಪೋರ್ಟು ಮತ್ತು ಪ್ರಿನ್ಸಿಪಲ್ ಸಪೋರ್ಟ್ ಹೇಗಿದೆ? ನಮಗೆ ಟೀಚರ್ಸ್ ತುಂಬ ಸಪೋರ್ಟಿವ್ ಇದ್ದಾರೆ. ಎಲ್ಲರೂ ಕೋಆಪ್ರೇಟ್ ಮಾಡಿ ಎಲ್ಲ ಕೆಲಸ ನಾವು ಮಾಡ್ತೀವಿ. ಪ್ರಿನ್ಸಿಪಲ್ ತುಂಬ ಚೆನ್ನಾಗಿದ್ದಾರೆ, ಅವರು ತುಂಬ ಸಪೋರ್ಟಿವ್ ಇದ್ದಾರೆ. ಏನೋ ಒಂದು ಹೆಲ್ಪ್ ಬೇಕಾದರೆ ಏನೋ ಒಂದು ನಮಗೆ ಕೆಲಸ ಇದ್ದರೆ ಅದ್ರ ಬಗ್ಗೆನೂ ಅವ್ರು ಹೇಳಿಬಿಟ್ಟು ಆಮೇಲೆ ನಮಗೆ ಎಕ್ಸ್ಪ್ಲೇನ್ ಮಾಡಿ ಏನು ಹೆಂಗೆ ಮಾಡಿಸ್ಬೇಕು, ಏನು ಮಾಡಬೇಕು, ಯಾವಾಗ ರೀತಿ ಮಾಡಬೇಕು ಅದು ಎಲ್ಲ ಹೇಳ್ಕೊಡ್ತಾರೆ, ಎಲ್ಲ ಮಾಡಿಸ್ಕೊಡ್ತಾರೆ. ಪ್ಯಾರೆಂಟ್ಸ್ ಏನು ಅಂತಂದರೆ ಎಲ್ಲ ಪ್ಯಾರೆಂಟ್ಸ್ ತುಂಬ ಚೆನ್ನಾಗಿದ್ದಾರೆ, ಕೋಆಪ್ರೇಟಿವ್ ಇದ್ದಾರೆ. ಅವರು ಪ್ಯಾರೆಂಟ್ಸ್ ಏನು ಬೇಕಾಗಿರುತ್ತೆ, ಅವ್ರ ಮಕ್ಕಳು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಓದಿದ್ರೆ ಅವ್ರ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. ನ್ಯೂ ಬ್ರಿಲಿಯಂಟ್ ಶಾಲೆಯಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳ ಪೋಷಕರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಈ ಒಂದು ಶಾಲೆಯ ಬಗ್ಗೆ ಇರಬಹುದು, ಶಿಕ್ಷಕರ ಬಗ್ಗೆ ಇರಬಹುದು, ಮುಖ್ಯೋಪಾಧ್ಯಾಯರ ಬಗ್ಗೆ ಇರಬಹುದು, ಇಲ್ಲಿನ ಎಜುಕೇಶನ್ ಸಿಸ್ಟಮ್ ಬಗ್ಗೆ ಇರಬಹುದು, ಏನು ಹೇಳ್ತಾರೆ ಅನ್ನೋದನ್ನ ಅವರನ್ನೇ ಕೇಳ್ತಾ ಹೋಗೋಣ. ಬನ್ನಿ ಮೇಡಮ್, ನಮಸ್ತೆ. ನ್ಯೂ ಬ್ರಿಲಿಯಂಟ್ ಶಾಲೆ ಹೇಗಿದೆ? ನಿಮ್ಮ ಮಗು ಹೇಗೆ ಓದ್ತಾ ಇದೆ? ಇಲ್ಲಿ ಎಲ್ಲದಕ್ಕಿಂತ ಮಿಗಿಲಾಗಿ ಇಲ್ಲಿ ಎಲ್ಲ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ ಮ್ಯಾಮ್. ಒಳ್ಳೆ ಮ್ಯಾನೇಜ್ಮೆಂಟ್ ಇದೆ. ಅದು ಬೇರೆ ಒಂದು ಬಸ್ ಆಗಲಿ ಮತ್ತು ಒಂದು ಟೀಚರ್ಸ್ ಆಗಲಿ ಪ್ರತಿಯೊಂದಕ್ಕೂ ರೆಸ್ಪಾನ್ಸ್ ಕೊಡ್ತಾರೆ, ಚೆನ್ನಾಗಿದ್ದಾರೆ. ನನ್ನ ಮಗಳು ಈ ಸರಿ ಟಾಪರಾಗಿ ಬಂದಿದ್ದಾಳೆ, ಸ್ಕೂಲ್ ಟಾಪರಾಗಿ ಬ್ರೈನೋತ್ತಮ್ ಎಕ್ಸಾಮಲ್ಲಿ ಟಾಪರಾಗಿ ಬಂದಿದ್ದಾಳೆ. ಎಜುಕೇಷನ್ ಚೆನ್ನಾಗಿದೆ, ಟೀಚರ್ಸ್ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ, ತುಂಬ ಚೆನ್ನಾಗಿದೆ ಮ್ಯಾಮ್. ನಮಗಂತೂ ನಮ್ಮ ಮಕ್ಕಳು ಲೈಫ್ ಲಾಂಗ್ ಇಲ್ಲೇ ಫುಲ್ಲು ಅವರು ಎಷ್ಟು ಓದ್ತಾರೆ ಅಷ್ಟು ಎಜುಕೇಷನ್ ಇಲ್ಲೇ ಇದ್ದಿದ್ದು ಚೆನ್ನಾಗಿರ್ತಾ ಇತ್ತು. ನಮ್ಮ ನಿಯಮಿತ ಇವರು ನಮ್ಮ ಪ್ರಿನ್ಸಿಪಾಲ್ ಸಾರು ಅವ್ರನ್ನ ಕೈಯೆತ್ತು ಮುಗಿಬೇಕು. ಆದರೂ ಒಂದು ಇದರಾಗಿ ಸ್ಕೂಲ್ನ ಫೀಸ್ ಕಟ್ಟಲಿ ಏನು ತೊಂದರೆ ಕೊಡ್ತಾ ಇಲ್ಲ. ಆದರೆ ವರ್ಷ ಇಲ್ಲಿ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಅವ್ರನ್ನ ತುಂಬ ಇದಾಗಿ ಅವರು ಇನ್ನೂ 100 ವರ್ಷ ಬದುಕಲಿ, ಚೆನ್ನಾಗಿರಲಿ. ಅವರು ಇವತ್ತು ಬರಬೇಕು ಮಾಲೂರಿನಿಂದ ಬಂದು ಅವರು ಪಾಪ ಮಕ್ಕಳನ್ನ, ಮೇಡಮ್ನ, ಟೀಚರ್ನ ಎಲ್ಲ ಒಂದು ಇದಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ನಮ್ಗೆ ಒಳ್ಳೆ ಇದು. ನಮ್ಮ ಮಕ್ಕಳಿಗೆ ಇಲ್ಲೇ ಓದಿ ಈಗ ಇದರಲ್ಲಿ ಬೇರೆ ಕಡೆ ಹೋದರು. ಇನ್ನೂ ನನ್ನ ಮಗಳು ಓದ್ತಾ ಇದ್ದಾಳೆ, ಚೆನ್ನಾಗಿ ಬಂದಿದ್ದಾಳೆ. ಇವತ್ತು ಎಲ್ಲ ಮೇಡಮ್ನವರು ಬಂದು ಪೇರೆಂಟ್ಸ್ ಮೀಟಿಂಗ್ ಬರ್ತೀವಿ, ಬಂದರೆ ಅವರು ಏನು ತೊಂದರೆ ಇಲ್ಲಪ್ಪ, ನಮ್ಮ ಕಡೆ
ನಿನ್ನ ಮಗಳದು ಏನೂ ತೊಂದರೆ ಇಲ್ಲ, ನಿಮ್ಮ ಕಡೆ ನಾನು ತೊಂದರೆ ಹೇಳಿ ಅಂತಾರೆ. ಅಷ್ಟು ಸಾಕು ನಮಗೆ, ಅಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ದಾರೆ. ಅವ್ರ 2 ವರ್ಷದಿಂದ ನಾವು ಓದ್ತಾ ಇದ್ದೀವಿ. ಈ ಬಿಲ್ಡಿಂಗ್ ಇರಲಿಲ್ಲ, ಇನ್ನೊಂದು ಸಿಟಿ ಒಳಗಡೆ ಬಿಲ್ಡಿಂಗ್ ಇತ್ತು ಟೌನ್ ಒಳಗಡೆ. ಅಲ್ಲಿ ಅದೇ ನಮ್ಮ ಮಕ್ಕಳು ಇಲ್ಲಿ ಓದಿ ಇವತ್ತು ದೊಡ್ಡ ದೊಡ್ಡ ಕಾಲೇಜಲ್ಲಿ ಓದ್ತಾ ಇದ್ದಾರೆ. SLC ಗಂಟ ಇಲ್ಲಿ ಓದಿ ದೊಡ್ಡ ದೊಡ್ಡ ಕಾಲೇಜಲ್ಲಿ, ರೇವಾ ಕಾಲೇಜಲ್ಲಿ ಓದ್ತಾ ಇದ್ದಾರೆ, ಆಮೇಲೆ ಸೆಂಟ್ ಮೇರಿ ಆ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ನಮ್ಮ ಫ್ಯಾಮಿಲಿ ಮಕ್ಕಳು, ನಮ್ಮ ಅಣ್ಣನ ಮಕ್ಕಳು, ನನ್ನ ಮಕ್ಕಳು ಇಲ್ಲಿ ಓದಿ ನಾನು ಈ ಸ್ಕೂಲ್ಗೆ ಮತ್ತು ಸ್ಕೂಲ್ ಮ್ಯಾನೇಜ್ಮೆಂಟ್ಗೆ ಮತ್ತು ಇಲ್ಲಿನ ಟೀಚರ್ಸ್ಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಿಮ್ಮ ಮುಖಾಂತರ, ಮಧ್ಯಾಹ್ನ ಮುಖಾಂತರ. ಏನಪ್ಪ ಕಾರಣ ಅಂದರೆ ಇಲ್ಲಿ ಸುಮಾರು ಸ್ಕೂಲ್ ಅಂತ ಇರಲಿಲ್ಲ, ಇಂಗ್ಲೀಷ್ ಸ್ಕೂಲ್ ಅಂತ ಮಾಸ್ತಿ ಹೋಬಳಿಯಲ್ಲೇ ಇರಲಿಲ್ಲ. ಇಲ್ಲಿಂದ ನಾವು ಮಾಲೂರಿಗೆ ಕಳಿಸ್ಬೇಕಾಗಿತ್ತು, ಸುಮಾರು 20 ಕಿಲೋಮೀಟರ್. ಬಸ್ ಅನುಕೂಲ ತುಂಬ ಕಮ್ಮಿ. ರೋಡ್ ನೋಡ್ಬೇಕಂದ್ರೆ ದೇವ್ರು ನೋಡ್ದಂಗೆ ಇತ್ತು ಇರೋ ವಿಚಾರ. ನಮ್ಮ ನ್ಯೂ ಬ್ರಿಲಿಯಂಟ್ ಮ್ಯಾನೇಜ್ಮೆಂಟ್ ನಂತರ ನಮ್ಮ ಪ್ರಿನ್ಸಿಪಾಲ್ ಸಾಹೇಬರು ತುಂಬ ಕಷ್ಟ ಬಿತ್ತು ನಮ್ಮ ಮಕ್ಕಳಿಗೆ. ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಇಲ್ಲಿ ಮಕ್ಕಳು 25% ಮಕ್ಕಳು ಫ್ರೀ ಓದ್ತಾ ಇದ್ದಾರೆ. ಅದು ಯಾರ ಕಡೆಯಿಂದ ಓದ್ತಾ ಇದ್ದಾರೋ, ಇವ್ರು ಬೇಕಂತ ಓದಿಸ್ತಾ ಇದ್ದಾರೋ, ಅವರು ದೇವರು ಇದಕ್ಕೋಸ್ಕರ ಓದ್ತಾ ಇದ್ದಾರೋ, ಇವರು ಸ್ಟಾಫಿಂದ ಓದಿಸ್ತಾ ಇದ್ದಾರೋ, ಆ ದೇವ್ರಿಗೆ ಗೊತ್ತು, ಅವ್ರಿಗೆ ಗೊತ್ತು, ನಮ್ಗೆ ಗೊತ್ತಿಲ್ಲ. ಬಟ್ 25% ನನಗೆ ಗೊತ್ತಿರೋ ಪ್ರಕಾರ 25% ಫ್ರೀ ಓದಿಸ್ತಾ ಇದ್ದಾರೆ. ಎರಡನೇದು, ಇಲ್ಲಿ ನಾವು ಮಾಸ್ತಿ ಹೋಬಳಿಯಲ್ಲಿರೋ ಜನಗಳು ಮ್ಯಾಕ್ಸಿಮಮ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಳು. ಏನಪ್ಪ ಕಾರಣ, ಎಲ್ಲ ರೈತರು, ಕೂಲಿಯವರು, ಚಿಕ್ಕ ವ್ಯಾಪಾರಸ್ಥರು, ಅಂಗಡಿ ಈ ಥರ ತಳ್ಳು ಅಂಗಡಿ ಈ ಥರ ಎಲ್ಲ ಮ್ಯಾಕ್ಸಿಮಮ್ 95% ಆ ಥರನೇ ಇರೋದು. ಎಲ್ಲ ಕೂಲಿ ಮಾಡೋರು ಆ ಥರನೇ. ಕಮ್ಮಿ ಫೀಸಲ್ಲಿ 10,000, 12,000, ಈ ಥರ 15,000, ಈ ಥರ 20,000 ಒಳಗಡೆ ತಗೊಂಡು ವರ್ಷ ಪೂರ್ತಿ ಮ್ಯಾನೇಜ್ಮೆಂಟ್ ಮಾಡಿ ಟೀಚರ್ಸ್ಗೆ KGF ಇಂದ, ಮಾಲೂರಿಂದ, ಹೊರಗಡೆಯಿಂದ, ನಮ್ಮ ತಮಿಳ್ನಾಡು ಕಡೆಯಿಂದ ಟೀಚರ್ಗೆ ತೊಗೊಂಡು ಬಂದು ಹಾಕಿ ಓದಿಸಿದ್ದಕ್ಕೆ ನಮ್ಮ ಧನ್ಯವಾದಗಳು ಹೇಳೋಕ್ಕೆ ನಾನು ಮ್ಯಾನೇಜ್ಮೆಂಟು, ನಂತರ ನಮ್ಮ ಪ್ರಿನ್ಸಿಪಾಲು, ಒಳ್ಳೆ ಎಲ್ಲ ಆಲ್ ಸ್ಟಾಫ್ಗೆ ನಾನು ನಿಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ಧನ್ಯವಾದ ಹೇಳೋಕ್ಕೆ ಬಯಸ್ತೀನಿ. ಇನ್ನು ಬಹಳ ಮುಖ್ಯವಾಗಿ ಮ್ಯಾಮ್ ಏನಂತ ಹೇಳಿದ್ರೆ, ಈಗ ಬೇರೆ ಸ್ಕೂಲಲ್ಲಿ ಹೇಗಾಗ್ತಿದೆ ಅಂತ ಹೇಳಿದ್ರೆ, ಒಂದು 6th 7th 8th ವರ್ಗುನು ಓಕೆ ಓದಿಸ್ತಿದೀವಿ, ನಿಮ್ಮ ಮಗು ಓದ್ತಿದೆ ಅಂತ ಹೇಳ್ಕೊಂಡೇನೆ ಹೇಗೂ ಮಾರ್ಕ್ಸ್ಗಳು ಕೊಟ್ಕೊಂಡು ಬರ್ತಾರೆ. ಇನ್ನೇನ್ ಪಬ್ಲಿಕ್ ಎಕ್ಸಾಮ್ ಬಂತು, ಬೋರ್ಡ್ ಎಕ್ಸಾಮ್ ಬಂತು ಅನ್ನುವಾಗ ಏನ್ ಮಾಡ್ತಾರೆ ಅಂತಂದ್ರೆ, ಇಲ್ಲ ನಿಮ್ಮ ಮಗು ಚೆನ್ನಾಗಿ ಓದಿಲ್ಲ ಅಂತಂದ್ರೆ ನಮ್ಮ ಸ್ಕೂಲಿಗೆ ಕೆಟ್ಟ ಹೆಸರು ಬರುತ್ತೆ, ಫೇಲ್ ಆಗೋಯ್ತು ಅಂತಂದ್ರೆ ನಮ್ಗೆ ಅದೊಂದು ಮೈನಸ್ ಪಾಯಿಂಟ್ ಆಗುತ್ತೆ, ನಿಮ್ಮ ಮಗುನ ಬೇರೆ ಸ್ಕೂಲಿಗೆ ಕಳಿಸ್ಬಿಡಿ ಅಂತ ಹೇಳ್ತಾರೆ. ಸೊ ಈ ಸ್ಕೂಲಲ್ಲಿ ಹೇಗಿದೆ ವ್ಯವಸ್ಥೆ? ಆ ಸ್ಕೂಲ್ಗೆ ಹೋಲಿಸಿದ್ರೆ ಈ ಸ್ಕೂಲ್ ಹೆಂಗ್ ಗೊತ್ತಾ, ಬೇರೆ ಕಡೆ ಡಲ್ ಆಗಿರೋ ಮಕ್ಕಳನ್ನ ತಂದು ಈ ಸ್ಕೂಲ್ಗೆ ಜಾಯಿನ್ ಮಾಡಿಸ್ಕೊಂತಾರೆ. ಮಾಡಿಸ್ಕೊಂಡು ಅವ್ರನ್ನ ಪಿಕಪ್ ಮಾಡಿ ಅವ್ರನ್ನ ಮುಂದುವರಿಸ್ತಾರೆ. ಅವರು ಮತ್ತೆ ಟಾಪರ್ ಬರಬೇಕು, ಮತ್ತೆ ಕ್ಲಾಸ್ ಫಸ್ಟ್ ಬರಬೇಕು ಅಂದ್ಬಿಟ್ಟು ಪಿಕಪ್ ಮಾಡ್ತಾರೆ. ಅದೇ ಇಲ್ಲಿ ನಂಬರ್ 1 ಏನಂದ್ರೆ, ಕೆಳಗಿರೋ ಮಕ್ಕಳನ್ನ ಮೇಲೆ ತರೋದೇ ಅವರು. ಎಷ್ಟು ಡಲ್ ಆಗಿರ್ತಾರೋ ಅಷ್ಟ ಎಜುಕೇಶನ್ ಕೊಡ್ತಾರೆ ಅವರು. ಪ್ರತಿಯೊಂದು ಇನ್ನೊಂದು ವಿಷಯ ಅಂದ್ರೆ ಮ್ಯಾಮ್, ಪ್ರತಿ ಒಂದು ಮಗುನು ಕೇರ್ ಮಾಡ್ತಾರೆ. ಇಲ್ಲಿ ಗುಂಪಲ್ ಗೋವಿಂದ ಅಂತಾರಲ್ಲ, ಹಂಗ ಮಾಡಲ್ಲ. ಇಲ್ಲಿ ಪ್ರತಿ ಒಂದು ಮಗು ಬಗ್ಗೆನೂ ಕೇರ್ ತಗೊಂತಾರೆ. ಫಸ್ಟ್ ಆಫ್ ಆಲ್ ನಾನು ಪ್ರಿನ್ಸಿಪಲ್ ಸರ್ ಬಗ್ಗೆ ಹೇಳ್ಬೇಕು. ನಿಜವಾಗ್ಲೂ ಅವ್ರು ಇಲ್ಲಿ ಪ್ರಿನ್ಸಿಪಲ್ ಆಗಿರೋವರೆಗೂ ನಮ್ಮ ಮಕ್ಕಳಿಗೆ ಯಾವ ತೊಂದರೆನೂ ಇಲ್ಲ. ಹೇಳಿಲ್ವಾ, ಫಸ್ಟ್ ಆಫ್ ಆಲ್ ಮ್ಯಾನೇಜ್ಮೆಂಟೇ ಇಲ್ಲಿ ಚೆನ್ನಾಗಿದೆ. ಅದಕ್ಕೆ ಈಗ ಹೇಳ್ತಾ ಇದ್ದೀನಿ, ಮುಂದೆ ಎಜುಕೇಶನ್ ಕೂಡ ಇಲ್ಲೇ ಇದ್ರೆ ನಮ್ಮ ಮಕ್ಕಳಿಗೆ ತುಂಬಾ ಅನ್ಸುತ್ತೆ. ಸರ್ ಹೇಳ್ತಾ ಇದ್ರು, ನಾನು ಸರ್ ಜೊತೆ ಮಾತಾಡ್ಬೇಕಾದ್ರೆ, ನಾನಂತೂ ಓದಿಲ್ಲ, ನನ್ನ ಮಗು ಆದ್ರೂ ಚೆನ್ನಾಗಿ ಓದ್ಲಿ ಸರ್ ಅಂತ ಹೇಳ್ಬಿಟ್ಟು ಇಲ್ಲಿ ಬರ್ತಕ್ಕಂಥ ಪೇರೆಂಟ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೀವು ಅನ್ಕೊಂಡಂಗೆ ಎಜುಕೇಶನ್ ಸಿಗ್ತಾ ಇದೆಯಾ? ನಮ್ಮ ಅನ್ಕೊಳ್ಳೋಕ್ಕಿಂತ ಡಬಲ್ ಆಗಿ ಸಿಗ್ತಾ ಇದೆ ಮ್ಯಾಮ್. ನಮ್ಗೆಲ್ಲ ಚೆನ್ನಾಗಿದೆ. ಅದೇ ಹೇಳ್ತಾ ಇಲ್ವಾ, ನೆಕ್ಸ್ಟ್ ಅವರು ಓದಷ್ಟು ಇಲ್ಲೇ ಎಜುಕೇಶನ್ ಕೊಟ್ಟಿದ್ರು ನಮ್ಗೆ ಒಳ್ಳೇದಾಗ್ತಾ ಇತ್ತು, ಚೆನ್ನಾಗಿತ್ತು. ಬೇರೆ ಸ್ಕೂಲ್ ಚೇಂಜ್ ಮಾಡ್ಬೇಕಂದ್ರೆ ಇವಾಗ ನಮಗೆ ಸ್ವಲ್ಪ ಬೇಜಾರಾಗ್ತಾ ಇದೆ. ನೆಕ್ಸ್ಟ್ ಚೇಂಜ್ ಆಗ್ಲೇಬೇಕಲ್ವಾ, ಅದಕ್ಕೋಸ್ಕರ ಚೆನ್ನಾಗಿದೆ ಮ್ಯಾಮ್, ಎಲ್ಲ ಚೆನ್ನಾಗಿದೆ. ಇಲ್ಲಿ ಫೀಸ್ ಇರಬಹುದು ಅಂತಂದ್ರೆ, ಯಾರಿಗಾದ್ರೂ ಫೀಸ್ ಕಟ್ಟಕ್ ಆಗಲ್ಲ ಅಂತ ಹೇಳಿದ್ರೆ ಶಾಲೆಯ ಮುಖ್ಯೋಪಾಧ್ಯಾಯರು ಹೆಲ್ಪ್ ಮಾಡ್ತಾರ, ಅಥವಾ ಮಕ್ಕಳಿಗೆ ಕೆಲವೊಂದಷ್ಟು ಮಕ್ಕಳಿಗೆ ಪೇರೆಂಟ್ಸ್ ಇರಲ್ಲ, ಅಪ್ಪ ಅಮ್ಮ ಇರಲ್ಲ, ಅಂತ ಮಕ್ಕಳಿಗೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ಅದಂತೂ ನಿಜ ಮ್ಯಾಮ್. ನಮಗೂ ಅಷ್ಟೇ, ಕಟ್ಟೋರಾಗೆ ಆಗ್ಲಿ ಕಟ್ಟಿದ್ದವ್ರಿಗಾಗ್ಲಿ ಎಲ್ಲದಕ್ಕೂ ಫೀಸ್ ಅಲ್ಲಿ ಮಾತ್ರ ತುಂಬಾ ಎಕ್ಸ್ಕ್ಯೂಸ್ ಕೊಡ್ತಾರೆ ಅವರು. ಪ್ರತಿಯೊಂದರಲ್ಲೂ ನಮ್ಗೆ ತುಂಬಾ ಅನುಕೂಲವಾಗಿದೆ. ಫೀಸ್ಗೆ ಎಲ್ಲ ಫೋರ್ಸ್ ಮಾಡ್ತಾರೆ. ಎಲ್ಲ ಸ್ಕೂಲಲ್ಲೂ ನಾನು ಕೇಳಿದ್ದೀನಿ, ಮಕ್ಳು ಫೀಸ್ ಕಟ್ಟಿಲ್ಲ ಅಂದ್ರೆ ಹೊರಗಾಕ್ತಾರೆ, ಮಕ್ಕಳನ್ನ ಹೊರಗೆ ನಿಲ್ಲಿಸ್ತಾರೆ. ಆದ್ರೆ ಈ ಸ್ಕೂಲಲ್ಲಿ ಮಾತ್ರ ಅವ್ರ ಮುಂದೆ ಹೇಳೋದಲ್ಲ, ನಾನು ನಿಜ ಹೇಳ್ತೀನಿ. ಈ ಸ್ಕೂಲಲ್ಲಿ ನಾನು 100 ಜನಕ್ಕೆ ಹೇಳ್ತೀನಿ, ನಾನು ಅಡ್ಮಿಷನ್ ತುಂಬಾ ಜನ ಮಾಡಿಸಿದ್ದೀನಿ ಇಲ್ಲಿ. ಯಾಕಂದ್ರೆ ಎಜುಕೇಶನ್ ಚೆನ್ನಾಗಿದೆ, ಫೀಸ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಇದ್ದವರು ಇರಲ್ಲ, ಇಲ್ದಿದ್ದವರು ಇರ್ತಾರೆ, ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ಮ್ಯಾಮ್ ನಾವು ಫೀಸ್ ಕಟ್ಟಿಲ್ಲ ಅಂದ್ರೆ ಅವ್ರು ಎಕ್ಸಾಮ್ ಕೊಡಿಸ್ತಾರೆ.
ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಮ್ಯಾಮ್. ಬಡ ಮಕ್ಳಿಗಂತೂ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಓಕೆ, ಇವಾಗ ಕೂಲಿನಲ್ಲಿ ಮಾಡ್ಕೊಂಡಿರ್ತಾರೆ, ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಅಯ್ಯೋ ನಮ್ ಕೈ ದುಡಿಯಕ್ ಆಗ್ತಿಲ್ಲ, ಈ ತಿಂಗಳು ಕಟ್ಟಿದ್ರೆ ಇನ್ನೊಂದ್ ತಿಂಗಳು ಫೀಸ್ ಕಟ್ಟಕ್ ಆಗಲ್ಲ, ನಮ್ ಮಗು ಓದ್ದೇ ಇದ್ರೆ ಪರವಾಗಿಲ್ಲ ಬಿಡು, ಅವನನ್ನು ಕೂಲಿಗೋ ನಾಲಿಗೋ ಹಾಕ್ಬಿಡ್ತೀನಿ ಅಂತ ಹೇಳ್ತಾರಲ್ಲ, ಅಂತ ಅಪ್ಪ ಅಮ್ಮನ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಜವಾಗ್ಲೂ ಮ್ಯಾಮ್, ಅಂಥ ಮಕ್ಕಳಿಗೆ ನಮ್ಮ ಕೈಯಲ್ಲಿ ಆಗಲ್ಲ ಅಂದರೆ ಅಟ್ಲೀಸ್ಟ್ ಇರೋರಾದರೂ ಅವರು ಹೇಳಿ, ಇಲ್ಲ ಅವರು ನಮ್ಮ ಹತ್ರ ನಾವು ಇರೋರಾಗ ಸ್ವಲ್ಪ ಹಾಕ್ಕೊಂಡು ಸ್ಕೂಲಿಂದ ಸ್ವಲ್ಪ ಹಾಕ್ಕೊಂಡು ನಾವು ಎಜುಕೇಷನ್ ಕೊಡೋದಕ್ಕೆ ಅವ್ರಿಗೆಲ್ಲ ನಾನು ರೆಡಿ ಆಗಿದ್ದೀವಿ ಮ್ಯಾಮ್. ಅಲ್ಲ, ನಾವು ಪೇರೆಂಟ್ಸೇ ಅಡ್ಜಸ್ಟ್ ಮಾಡ್ಕೋಬೇಕು. ಬರೀ ಫುಲ್ಲು ಸ್ಕೂಲ್ ಮೇಲೇ ಡಿಪೆಂಡ್ ಆಗಬೇಕಂದ್ರೆ ಅವ್ರಿಗೂ ತುಂಬ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಮೇಲೇನೂ ಹಾಕ್ಲಿ, ಅಂಥ ಮಕ್ಕಳಿದ್ರೆ ನಾವು ಹೆಲ್ಪ್ ಮಾಡ್ತೀವಿ, ನಮ್ಮ ಕಡೆಯಿಂದ ನಾವು ಹೆಲ್ಪ್ ಮಾಡ್ತೀವಿ. ಅವರು ಸ್ಕೂಲಿಂದ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಮ್ಯಾಮ್. ಅಂಥ ಮಕ್ಕಳಿಗೆ ತುಂಬ ಎಜುಕೇಷನ್ ಕೊಡ್ತಾ ಇದ್ದಾರೆ ಈ ಕಡೆಯಿಂದ. ಬಸ್ ಫೆಸಿಲಿಟಿ ಎಲ್ಲ ಚೆನ್ನಾಗಿ? ಹಾಂ ಮ್ಯಾಮ್, ಬಸ್ಗೆ ಏನು ತೊಂದರೆ ಇಲ್ಲ. ಬಸ್ ಫೆಸಿಲಿಟಿ ಎಲ್ಲ ಪ್ರತಿಯೊಂದಕ್ಕೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಮ್ಯಾಮ್, ಎಲ್ಲ ಚೆನ್ನಾಗಿದೆ. ಮತ್ತೊಬ್ಬರು ಪೋಷಕರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಹೇಗಿದೆ ಮೇಡಮ್ ಇಲ್ಲಿನ ಎಜುಕೇಶನ್ ಸಿಸ್ಟಮ್? ಇದು ನನ್ನ ಮಗಳಿಗೆ ಡೈರೆಕ್ಟಾಗಿ UKG ತಗೊಂಬಂದು ಹಾಕಿದೆ. ಏನಂದ್ರೆ ಏನು ಗೊತ್ತಿಲ್ಲ, ಇರೋದು ಹೇಳ್ತಾ ಇದ್ದೀನಿ. ಏನಂದ್ರೆ ಈ ಒಂಚೂರು ಏನು ಗೊತ್ತಿರಲಿಲ್ಲ ಅಂತ ಮಗುನ ಇವತ್ತು ಕ್ಲಾಸ್ ಫಸ್ಟು ಆ ಥರ ಪಿಕಪ್ ಮಾಡಿದ್ದಾರೆ. ಪ್ರತಿಯೊಂದರಲ್ಲೂ ಅಷ್ಟೇ, ಬರೀ ಓದೋದ್ರಲ್ಲೇ ಅಲ್ಲ, ಸ್ಪೋರ್ಟ್ಸಲ್ಲಾಗಲಿ, ಬ್ರೈನ್ ಎಕ್ಸಾಮಲ್ಲಾಗಲಿ, ಎಜುಕೇಷನಲ್ಲಾಗಲಿ ನಂಬರ್ 1 ಆಗಿದೆ. ಓಕೆ, ಇವಾಗ ಸ್ಪೋರ್ಟ್ಸ್ ಡೇ ಮತ್ತೆ ಇದು ಫುಡ್ ಫೆಸ್ಟ್ ಎಲ್ಲ ಆಯೋಜನೆ ಮಾಡಿದ್ರಲ್ವಾ, ಹೇಗಿತ್ತು? ನಿಮ್ಗೆ ಖುಷಿ ಆಯ್ತಾ? ಮೇಡಮ್, ನಮ್ಗೆ ಖುಷಿ ಎಲ್ಲ 100% ಹ್ಯಾಪಿ ಆಗಿದ್ದು. ಮಕ್ಕಳ ಕೈಲಿ ಎಲ್ಲ ಮಾಡಿಸ್ತಾ ಇದಾರಲ್ವಾ, ಅದಕ್ಕೆ ತುಂಬಾ ಖುಷಿ ಆಗುತ್ತೆ. ಓಕೆ, ಈಗ ಎಲ್ಲಾ ಸ್ಕೂಲ್ಗಳು ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಒಂಥರ ಕಮರ್ಷಿಯಲ್. ಫೀಸ್ ಕಟ್ಟಿದ್ರೆ ನಿಮ್ ಮಗುನ ಒಳಗಡೆ ಬಿಡಿ, ಇಲ್ವಾ ಕರ್ಕೊಂಡು ಹೋಗ್ತಾ ಇರಿ. ಅದು ಇವನ್ ಎಕ್ಸಾಮ್ ಟೈಮಲ್ಲೂ ಹಂಗೆ ಮಾಡ್ಬಿಡ್ತಾರೆ. ಇವತ್ತು ಎಕ್ಸಾಮ್ ನಡೀತಿದೆ ಅಂತ ಹೇಳಿದ್ರೆ ಒಂದ್ 3-4 ದಿನದಿಂದೇನೆ ಹೇಳ್ಬಿಡ್ತಾರೆ, ನೀವು ಎಕ್ಸಾಮ್ಗೆ ದುಡ್ಡು ಕಟ್ಟಿದ್ರಿ ಅಂತ ಹೇಳಿದ್ರೆ ನಿಮ್ ಮಗುನ ಒಳಗಡೆ ಬಿಡ್ತೀವಿ, ಇಲ್ಲ ಅಂತಂದ್ರೆ ಹೊರಗಡೆ ಹಾಕ್ತಿವಿ ಅಂತ. ಸೊ ಈಗ ಈ ಸ್ಕೂಲ್ ಬಗ್ಗೆ ಹೇಳೋದಾದ್ರೆ, ನನ್ನ 2 ಮಕ್ಕಳು ಇಲ್ಲೇ ಓದ್ತಾ ಇದ್ದಾರೆ. ಒಬ್ರು LKG ಮತ್ತೆ ಇನ್ನೊಬ್ರು 2nd ಸ್ಟ್ಯಾಂಡರ್ಡ್ ಓದ್ತಾ ಇರೋದು. ವರ್ಷ ಸ್ಟಾರ್ಟ್ ಆದಾಗಿಂದ ಎಂಡಿಂಗ್ ವರ್ಗೂ ಕಟ್ತಾ ಇರ್ತೀನಿ ನಾನು ಫೀಸ್. ಅವ್ರು ಯಾವತ್ತೂ ನಾನು ಫೋರ್ಸ್ ಮಾಡಿಲ್ಲ, ಕಟ್ಟಿ ಅಂತ ಕೂಡ ಫೋರ್ಸ್ ಮಾಡಿಲ್ಲ. ನಾವು ತಗೊಂಬಂದು ಟೈಮ್ ತಂದು ಕ್ಲಿಯರ್ ಮಾಡ್ತೀವಿ. ಇಯರ್ ಎಂಡ್ ಆಗೋಷ್ಟೊಳಗೆ ನಾವು ಕ್ಲಿಯರ್ ಮಾಡಿರ್ತೀವಿ ನಾವು. ಅವ್ರು ಯಾವತ್ತೂ ನಮ್ಗೆ ಫೋರ್ಸ್ ಮಾಡಿಲ್ಲ ಕಟ್ಟಿ ಅಂದರೆ. ನಾವು ಕರೆಕ್ಟಾಗಿ ಒಂದು 2 ತಿಂಗಳು 3 ತಿಂಗಳಲ್ಲಿ ತಂದು ಪೇಮೆಂಟ್ ಮಾಡ್ತೀವಿ. ಓಕೆ, ಟೀಚರ್ಸ್ ಬಗ್ಗೆ ಏನು ಹೇಳ್ತೀರಾ? ಟೀಚರ್ಸಾ ನಿಜ, ನಾವು ಮನೆಯಲ್ಲಿ ಮಕ್ಕಳು ನಾವು ನೋಡ್ಕೊಳ್ಳೋದಕ್ಕಿಂತ ಅವರೇ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಯಾಕಂದ್ರೆ ನಾವು ಮನೆಯಲ್ಲಿ ಬರೋಷ್ಟೊಳಗೆ ಬೆಳಗ್ಗೆ 8 ಗಂಟೆಗೆ ಎತ್ತ ಹಾಕಿ ಕಳಿಸ್ಬಿಡ್ತೀವಿ, ಬಸ್ಗೆ ಎತ್ತಾಕಿ ಕಳಿಸ್ಬಿಡ್ತೀವಿ. ಮತ್ತೆ ಬರೋದು ಹೌದಾ 5 ಗಂಟೆಗೆ. ಅಷ್ಟೊಳಗೆ ಪಾಪ ಅವ್ರನ್ನ ಎಷ್ಟು ತೀಟೆ ಮಾಡ್ತಾ ಇದ್ರು ಅಂದ್ರೆ, ನಮ್ಮ ಮಕ್ಕಳನ್ನ ಇರೋದು ತೀಟೆ ಅಂದ್ರೆ ಓವರ್ ತೀಟೆ. ನಮ್ಮ ಮಕ್ಕಳನ್ನ ಎಷ್ಟೋ ಕಂಟ್ರೋಲ್ ಮಾಡಿದ್ದಾರೆ. ಅದನ್ನ ನಾವು ಥ್ಯಾಂಕ್ಸ್ ಹೇಳ್ಬೇಕು, ತುಂಬಾ ಥ್ಯಾಂಕ್ಸ್. ಇನ್ನೊಂದು ವಿಷಯ ಏನಂದ್ರೆ, ಇಲ್ಲಿ ನಮ್ಮ ಮನೆಯಲ್ಲಿ ಎಷ್ಟು ಸೇಫ್ ಆಗಿರ್ತಾರೋ ಇಲ್ಲ ಗೊತ್ತಿಲ್ಲ. ಇಲ್ಲಿ ಬಂದ ಮೇಲೆ ನಿಜವಾಗ್ಲೂ ನಮ್ಗೆ ಆ ಟೆನ್ಷನ್ನೇ ಇರಲ್ಲ. ಮನೆಗೆ ಬಂದ್ಮೇಲೆ 4 o'clock ಆಗಿದೆ, ಮಕ್ಳು ಬರ್ತಾರೆ ಅಂದ್ರೆ ನಂಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ನಾವು ಕೆಲ್ಸಕ್ಕೆ ಹೋಗ್ತೀವಿ, ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ಇಲ್ಲಿರೋವರೆಗಂತೂ ನಮ್ಗೆ ಯಾವುದೇ ಟೆನ್ಷನ್ನು ಇಲ್ಲ, ಆರಾಮಾಗಿರ್ತಾರೆ. ಆಲ್ಮೋಸ್ಟ್ ನಿಜವಾಗ್ಲು ಮಕ್ಕಳು ಬಡವರಾಗ್ಲಿ ಶ್ರೀಮಂತರಾಗ್ಲಿ ಇಂಥ ಸ್ಕೂಲ್ಗಳು ನಿಜವಾಗ್ಲೂ ಅವ್ರ ಕೈ ಎತ್ತಿ ಮುಗಿಬೇಕು. ಇಂಥ ಸ್ಕೂಲ್ಗಳು ಸಿಗಬೇಕು, ಇಂಥ ಎಜುಕೇಶನ್ ಮುಂದುವರಿಲಿ, ಮುಂದೆ ಕೊಡ್ಲಿ. ಎಲ್ಲ ಮಕ್ಕಳಿಗೂ ಒಂದೇ ಸಮನೆ ಶಿಕ್ಷಣ ಕೊಡ್ತಾ ಇದ್ದಾರೆ, ಕೊಡ್ಲಿ ಅನ್ಕೊಂಡು. ಓಕೆ, ಇನ್ನೊಂದೇನು ಅಂತಂದ್ರೆ ಸ್ಪೋರ್ಟ್ಸ್ ಡೇ ಮಾಡಿದ್ರಲ್ವಾ, ಎಲ್ಲಾ ಮಕ್ಳಿಗೂ ಪ್ರೈಸ್ ಕೊಟ್ರಂತೆ. ಅದೇನ್ ಅನಿಸ್ತು ನಿಮ್ಗೆ? ಯಾಕಂತಂದ್ರೆ ಸೋತ ಮಕ್ಕಳಿಗೆ ಅಯ್ಯೋ ಬಿಡು ಸೋತ್ರು ಅಂತ ಹೇಳ್ಬಿಟ್ಟು, ಗೆದ್ದಿರೋ ಮಕ್ಳಿಗೆ ಮಾತ್ರ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಅಂತ ಕೊಡ್ತಾರಂತೆ. ಬಟ್ ಇಲ್ಲಿ ಡಿಫ್ರೆಂಟ್ ಆಗಿತ್ತು, ಕೇಳಿ ನಂಗೆ ತುಂಬಾ ಖುಷಿ ಆಯ್ತು. ಎಲ್ಲಾ ಮಕ್ಳಿಗೂ ಕೂಡ ಪ್ರೈಸ್ ಕೊಟ್ರು. ಮ್ಯಾಮ್, ಇನ್ನೊಂದು ವಿಷಯ, ಅದು ತುಂಬಾನೇ ಖುಷಿ ಆಯ್ತು ನಿಜವಾಗ್ಲು. ಆಲ್ಮೋಸ್ಟ್ ನನ್ಗೆ ತುಂಬಾನೇ ಖುಷಿ ಆಯ್ತು. ಹೇಳ್ಕೊಂಡು ಹೋದೆ ನಮ್ಮ ಫ್ರೆಂಡ್ಗೆ. ಈಗ ಅಕಸ್ಮಾತಾಗಿ ನಮ್ಮ ಮಕ್ಳು ಗೆದ್ದಿದ್ದಾರೆ, ನಮ್ಗೆ ಖುಷಿ, ನಾವು ಪೇರೆಂಟ್ಸ್ ಖುಷಿ ಪಡ್ತೀವಿ, ನಮ್ಮ ಮಕ್ಳು ಖುಷಿ ಪಡ್ತಾರೆ. ಅದೇ ಕೆಲವು ಮಕ್ಕಳು ವೀಕ್ ಆಗಿರ್ತಾರೆ, ಏನು ಗೊತ್ತಾಗಲ್ಲ. ಅಟ್ಲೀಸ್ಟ್ ಅವ್ರು ಅರ್ಥ ಮಾಡ್ಕೊಳ್ಳೋ ಸ್ಟೇಜಲ್ಲೂ ಇರಲ್ಲ. ಅವ್ರಿಗೆ ಬರ್ದಿದ್ದಾಗ ಅವ್ರ ಪೇರೆಂಟ್ಸ್ಗೆ ಆಗಲಿ ಅವ್ರಿಗೂ ಸ್ವಲ್ಪ ಗಿಲ್ಟಿ ಫೀಲ್ ಆಗುತ್ತೆ. ನೋಡ್ದ ಆ ಮಕ್ಳು ಬಂದ್ರು, ನಮ್ಮ ಮಕ್ಳು ಬಂದಿಲ್ಲ ಅಂತ. ಆಗ ಪ್ರತಿಯೊಬ್ಬರಿಗೂ ಸಮಾನ ಕೊಟ್ಟಿದ್ದು ಅವ್ರಿಗೆ ಎಷ್ಟು ಖುಷಿ ಅಂದ್ರೆ, ಆ ಮಕ್ಕಳ ಮುಖದಲ್ಲಿ ಸರ್ಟಿಫಿಕೇಟ್ ಅದೇನು ನಮ್ಗೆ ಯೂಸ್ ಆಗಲ್ಲ, ಅದು ಸೆಕೆಂಡ್ರಿ ಬಿಟ್ಟಾಕಿ. ಆದ್ರೆ ಆ ಮಕ್ಳ ಮಕ್ಕದಲ್ಲಿ ಖುಷಿ ನೋಡ್ರಿ, ಆ ಖುಷಿ ನೋಡೋದಕ್ಕೆ ನಿಜವಾಗ್ಲೂ ಎಷ್ಟು ಅದೃಷ್ಟ. ಎಷ್ಟು ದುಡ್ಡು ಕೊಟ್ಟರು ಕೊಂಡ್ಕೊಳಕ್ಕಾಗಲ್ಲ ಅಂತ ಖುಷಿನ. ಸರ್, ಹೇಗಿದೆ ಸರ್ ಶಾಲೆ? ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಎಲ್ಲ ಚೆನ್ನಾಗಿ ಎಲ್ಲ ಹೇಳ್ಕೊಡ್ತಾರೆ. ನಮಸ್ಕಾರ, ನನ್ನ ಹೆಸರು ಆಸಿಫ್ ಅಂತ. ನನ್ನ ಮಕ್ಕಳು 2 ಜನ ಗಂಡು ಮಕ್ಕಳು ಓದ್ತಾ ಇದ್ದಾರೆ. ಮೊದಲಾಗಿ ಇಲ್ಲಿ ಪ್ರಿನ್ಸಿಪಾಲ್ ಮತ್ತು ಶಿಕ್ಷಕರಿಗೆ ನಮಸ್ಕಾರ ಹೇಳಬೇಕು. ಯಾಕೆಂದ್ರೆ ಅವರು ಚೆನ್ನಾಗಿ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಒಳ್ಳೆಯ ಗುಣಮಟ್ಟದ ವ್ಯವಸ್ಥೆ ಮತ್ತು ಇಲ್ಲಿ ಒಳ್ಳೆಯ ಸೊಸೈಟಿ ಶಾಲೆಯನ್ನು ಕಟ್ಟಿಸಿ ಮಕ್ಕಳು ಚೆನ್ನಾಗಿ ಓದಿಸ್ತಾ ಇದ್ದಾರೆ. ಏನು ಸ್ವಲ್ಪ ತೊಂದರೆ ಇಲ್ಲ. ಥ್ಯಾಂಕ್ಸ್. ಓಕೆ, ಮಾಸ್ತಿ ಕರ್ನಾಟಕದ ಆಸ್ತಿ ಅಂತ ಹೇಳ್ತಾರೆ. ಆದ್ರೆ ಮಾಸ್ತಿಯಲ್ಲಿ ಒಂದು ಸುಸಜ್ಜಿತವಾದಂತಹ ವ್ಯವಸ್ಥಿತವಾದಂತಹ ಆಂಗ್ಲ ಮಾಧ್ಯಮದ ಶಾಲೆ ಅನ್ನೋದೇ ಇರಲಿಲ್ಲ.
ಆ ರೀತಿ ನಮ್ಮ ಮಕ್ಕಳನ್ನ ನಾವೇನಾದ್ರೂ ಆಂಗ್ಲ ಮಾಧ್ಯಮಕ್ಕೆ ಅಂದ್ರೆ ಇಂಗ್ಲಿಷ್ ಮೀಡಿಯಂಗೆ ಹಾಕ್ತೀವಿ ಅಂತ ಅಂದ್ರೆ ಇದೇ 20 ಕಿಲೋಮೀಟರ್ 20ರಿಂದ 25 ಕಿಲೋಮೀಟರ್ ದೂರ ಇರ್ತಕ್ಕಂಥ ಮಾಲೂರಿಗೆ ಕಳಿಸ್ಬೇಕಾಗಿತ್ತು. ಮಾಲೂರಿಗೆ ಕಳಿಸ್ಬೇಕು ಅಂತಂದ್ರೆ ರೋಡ್ ನೋಡಿದ್ರೆ ದೇವರನ್ನೇ ನೋಡ್ಕೊಂಡು ಬಂದಂಗೆ ಆಗ್ತಿತ್ತು. ಇದರ ಜೊತೆಗೆ ಬಸ್ ಫೆಸಿಲಿಟೀಸ್ ಏನಿದೆ ಅದು ನಮ್ಮ ಮಾಸ್ತಿಗೆ ಸರಿಯಾಗಿಲ್ಲ. ಹೀಗಾಗಿ ನಾವು ನಮ್ಮ ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರಾಗುವಂತೆ ಮಾಡ್ಕೊಳ್ತಿದ್ವಿ. ಆದ್ರೆ ಈ ಒಂದು ಶಾಲೆ ಬಂದ ನಂತರ ತುಂಬಾ ಅದ್ಭುತವಾದಂತಹ ಎಜುಕೇಶನ್ ಅನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಒಂದು 20% ಅಷ್ಟು ಮಕ್ಕಳು ಉಚಿತವಾಗಿ ಶಿಕ್ಷಣವನ್ನ ಪಡ್ಕೊಳ್ತಿದ್ದಾರೆ. ಹೀಗಾಗಿ ಈ ಒಂದು ಮಾಸ್ತಿಯ ಶಾಲೆ ಏನಿದೆ, ನ್ಯೂ ಬ್ರಿಲಿಯಂಟ್ ಶಾಲೆ ಏನಿದೆ, ನಿಜಕ್ಕೂ ಕೂಡ ಅದ್ಭುತವಾದಂತಹ ಕೆಲಸವನ್ನ ಮಾಡ್ತಾ ಇದೆ. ಇದರ ಜೊತೆಗೆ ಎಲ್ಲಾ ಶಾಲೆಗಳಲ್ಲಿ ಚೆನ್ನಾಗಿ ಓದೋ ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡ್ರೆ ಈ ಶಾಲೆ ಕೆಳಗಡೆ ಇರ್ತಕ್ಕಂಥ ಮಕ್ಕಳನ್ನ ಅಂದ್ರೆ ನಮ್ಗೇನೂ ಬರಲ್ಲ ಅಂತಕ್ಕಂಥ ಮಕ್ಕಳನ್ನು ಕೂಡ ಆಯ್ಕೆ ಮಾಡಿಕೊಂಡು ಅವ್ರನ್ನ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನ ಕೂಡ ತನ್ನ ಮೇಲೆ ಹೊತ್ಕೊಂಡಿದೆ. ಹೀಗಾಗಿ ಶಾಲೆಯ ಪ್ರಿನ್ಸಿಪಾಲ್ರು ಇರಬಹುದು, ಜೊತೆಗೆ ಶಾಲೆಯ ಶಿಕ್ಷಕ ವೃಂದದವರು ಇರಬಹುದು, ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ ಅನ್ನೋದು ಇಲ್ಲಿನ ಪೋಷಕರ ಮಾತು. ಸ್ನೇಹಿತರೆ, ಇವತ್ತು ನ್ಯೂ ಬ್ರಿಲಿಯಂಟ್ ಶಾಲೆಯಲ್ಲಿ ಬಹಳ ವ್ಯವಸ್ಥಿತವಾಗಿ ಅಷ್ಟೇ ಅದ್ಭುತವಾಗಿ ಆನ್ಯುವಲ್ ಸ್ಪೋರ್ಟ್ಸ್ ಡೇ ಮತ್ತೆ ಇದರ ಜೊತೆಗೆ ಫುಡ್ ಫೆಸ್ಟ್ ಅನ್ನ ಆಯೋಜನೆ ಮಾಡಿ ಬಹಳ ಅದ್ಭುತವಾಗಿ ನಡೆಸಿಕೊಟ್ಟು ಯಾವುದೇ ಮಕ್ಕಳಿಗೂ ಕೂಡ ನಿರಾಶೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಹಳ ಅದ್ಭುತವಾಗಿ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಬಹಳ ಮುಖ್ಯವಾಗಿ ಈ ಶಾಲೆಯ ಬಗ್ಗೆ ಹೇಳೋದಾದ್ರೆ ವ್ಯವಸ್ಥಿತವಾದಂತಹ ಸುಸಜ್ಜಿತವಾದಂತಹ ಕಟ್ಟಡಗಳಿದೆ. ಅದರ ಜೊತೆಗೆ ಚಿಕ್ಕ ಮಕ್ಕಳಿಗೆ ಯಾವುದೇ ರೀತಿಯ ಬೇಜಾರಾಗಬಾರ್ದು, ಅವ್ರಿಗೂ ಕೂಡ ಮಕ್ಕಳನ್ನ ಆಕರ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳ ಅದ್ಭುತವಾಗಿ ಒಂದು ಮಿನಿ ಆಟದ ಪಾರ್ಕ್ ಅಂತಾನೆ ಹೇಳಬಹುದು. ಮಕ್ಕಳಿಗೆ ಅಟ್ರಾಕ್ಟ್ ಆಗೋ ರೀತಿನಲ್ಲೇ ಮಿನಿ ಆಟದ ಪಾರ್ಕ್ ಅನ್ನ ಕೂಡ ಇವರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಈಗ ನಮ್ಮ ಕರ್ನಾಟಕ ಆಗಿರಬಹುದು, ಅದರ ಜೊತೆಗೆ ಕರ್ನಾಟಕದ ಜೊತೆಗೆ ಮುಖ್ಯವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮಕ್ಕಳ ಬಸ್ಗಳು ಅಂದ್ರೆ ಸ್ಕೂಲ್ ವ್ಯಾನ್ ಏನಿರುತ್ತಲ್ಲ, ಈ ಸ್ಕೂಲ್ ವ್ಯಾನ್ ಬಗ್ಗೆ ಬಹಳಷ್ಟು ಕಂಪ್ಲೇಂಟ್ಸ್ ಬರ್ತಾ ಇದೆ. ಸರ್ವಿಸ್ ಮಾಡಿಸಿರಲ್ಲ, FC ಇರಲ್ಲ, ಜೊತೆಗೆ ಇನ್ಶೂರೆನ್ಸ್ ಅನ್ನ ಪೇ ಮಾಡಿರಲ್ಲ, ಮತ್ತೆ ಅದರ ಜೊತೆಗೆ ಮಕ್ಕಳನ್ನ ಕುರಿಗಳ ರೀತಿ ತುಂಬಿಕೊಂಡು ಹೋಗ್ತಿದ್ದಾರೆ, ಆಕ್ಸಿಡೆಂಟ್ ಜಾಸ್ತಿ ಆಗ್ತಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ನ್ಯೂ ಬ್ರಿಲಿಯಂಟ್ ಶಾಲೆಯ ಒಂದು ಬಸ್ಗಳನ್ನ ಕೂಡ ನೀವು ನೋಡಬಹುದು ಇಲ್ಲಿ ಎಷ್ಟು ಅದ್ಭುತವಾಗಿದೆ ಅಂತ ಹೇಳ್ಬಿಟ್ಟು. ಎಲ್ಲ ಬಸ್ಗಳು ಕೂಡ ಈಗ ತೆಗೆದುಕೊಂಡಂತ ರೀತಿನಲ್ಲಿ ಇದೆ, ಅಂದ್ರೆ ಶೋರೂಮ್ ಇಂದ ಈಗ ತೆಗೊಂಡು ಬಂದಿದ್ದಾರೇನೋ ಅನ್ನೋ ರೀತಿ ಫೀಲ್ ಆಗ್ತಾ ಇದೆ. ಇಲ್ಲಿ FC ಇರಬಹುದು, ಇನ್ಶೂರೆನ್ಸ್ ಇರಬಹುದು, ಯಾವುದು ಕೂಡ ಪೆಂಡಿಂಗ್ ಇಲ್ಲ, ಎಲ್ಲವನ್ನ ಕೂಡ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ಕಂಪ್ಲೇಂಟ್ಸ್ ಅನ್ನೋದು ಇಲ್ಲ. ಮಕ್ಕಳ ಪೇರೆಂಟ್ಸ್ ಕೂಡ ಅದನ್ನೇ ಹೇಳ್ತಾರೆ, ನಮ್ಮ ಮಕ್ಕಳನ್ನ ನಾವು ಬಸ್ ಒಳಗಡೆ ಬಿಟ್ವಿ ಅಂತ ಹೇಳಿದ್ರೆ ಅವರು ಬಸ್ಸಿಂದ ಹಿಡಿದು ಶಾಲೆಗೆ ಬರೋವರೆಗೂ ಕೂಡ ಅವರ ಒಂದು ಮಕ್ಕಳಂತೆ ನೋಡ್ಕೊಳ್ತಾರೆ, ಅವರ ಕುಟುಂಬಸ್ಥರಂತೆ ನೋಡ್ತಾರೆ. ಹಾಗಾಗಿ ನಮಗೆ ನಮ್ಮ ಮಕ್ಕಳ ಬಗ್ಗೆ ಯಾವುದೇ ರೀತಿಯ ಒಂದು ಏನು ಹೇಳ್ತಾರೆ, ನಮ್ಗೆ ಯಾವುದೇ ರೀತಿಯ ಟೆನ್ಷನ್ ಇರೋದಿಲ್ಲ, ನಾವು ನಮ್ಮ ಮಕ್ಕಳ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. 4-5 ಗಂಟೆ ಆಯಿತು ಅಂದಾಗ ನಮ್ಮ ಮಗು ಬರ್ತಿದೆ ಅಪ್ಪ ಅಂತ ಹೇಳ್ಬಿಟ್ಟು ನಾವು ತಲೆ ಕೆಡಿಸ್ಕೊಳ್ಬೇಕೇ ಹೊರತು ಬೆಳಗ್ಗೆ 8 ಗಂಟೆಗೆ ಮಕ್ಕಳನ್ನ ಬಸ್ ಹತ್ಸಿದ್ವಿ ಅಂತ ಹೇಳಿದ್ರೆ ಸಂಜೆ 5 ಗಂಟೆವರೆಗೂ ನಾವು ನಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಲ್ಲ. ಅಷ್ಟು ಅದ್ಭುತವಾಗಿದೆ, ಅಷ್ಟು ವಿಭಿನ್ನವಾಗಿದೆ ಈ ಸ್ಕೂಲು ಅನ್ನುವಂತಹ ಮಾತುಗಳನ್ನ ಇಲ್ಲಿನ ಪೇರೆಂಟ್ಸ್ ಕೂಡ ಹೇಳ್ತಿದ್ದಾರೆ. ಸೊ ನಿಮ್ಮ ಕೈಲೂ ನಿಮ್ಮ ಮಗುಗೆ ಫೀಸ್ ಕಟ್ಟಕ್ಕೆ ಆಗ್ತಿಲ್ಲ, ಅಥವಾ ನಮಗೆ ಫೀಸ್ ಕಟ್ಟಕ್ಕೆ ದುಡ್ಡು ಸಿಗ್ತಾ ಇಲ್ಲ, ಇನ್ನೊಂದು ದಿನ ಪೇ ಮಾಡ್ತೀನಿ ಅಂದ್ರೂ ಕೂಡ ನಿಮಗೆ ಪೇ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಯಾವುದೇ ರೀತಿಯ ಫೋರ್ಸನ್ನು ಇವರು ಮಾಡೋದಿಲ್ಲ. ನಿಮ್ಮ ಮಗು ವ್ಯವಸ್ಥಿತವಾಗಿ ಸುಸಜ್ಜಿತವಾದಂತಹ ಕಟ್ಟಡದಲ್ಲಿ ಅದ್ಭುತವಾದಂತಹ ಒಂದು ಪಾಠವನ್ನು ಕೇಳಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ನೀವು ಮಾಸ್ತಿಯವರಾಗಿದ್ದರೆ, ಮಾಲೂರಿನವರಾಗಿದ್ರೂ ಕೂಡ ನ್ಯೂ ಬ್ರಿಲಿಯಂಟ್ ಶಾಲೆಯನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.